ಅಷ್ಟಾವರಣಗಳು ನಾವು ವಚನಗಳನ್ನ ದೀರ್ಘವಾಗಿ ಅದನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಆದಾಗ ಅನೇಕ ವಚನಗಳಲ್ಲಿ ಹೇಳ್ತಾರೆ, ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಅನುಭವಕ್ಕೆ ಶಟಸ್ಥಲದ ಮಾರ್ಗವನ್ನ, ಸಾಧನೆಗೆ ಪರಿಪೂರ್ಣತ್ವದ ನಿಲುವಿನಲ್ಲಿ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಶಟಸ್ಥಲದ ಸಾಧನೆಯನ್ನ ಮಾಡಬೇಕು, ಆಚರಣೆ ಮಾಡ್ಬೇಕು ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾರೆ. ಇನ್ನ ಈ ಅಷ್ಟಾವರಣದ ಬಗ್ಗೆ ನೋಡೋದಾದ್ರೆ, ಈ ಶೂನ್ಯದ ವಿಸ್ತಾರ ರೂಪವೇ ಬ್ರಹ್ಮಾಂಡ, ಅದು ನಮ್ಗೆ ಗೊತ್ತಿದೆ. ಅದರ ಪ್ರತಿರೂಪವೇ ಈ ಪಿಂಡಾಂಡ. ನಾವು ನೋಡತಕ್ಕಂತ ಈ ಪ್ರಪಂಚ ಏನಿದೆಯಲ್ಲ, ಈ ಪ್ರಪಂಚ ಪ್ರಪಂಚ ಅಂದ್ರೆ ಉಪಸರ್ಗ ಪಂಚ 5 ಅಂದ್ರೆ 5 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು. ಪೃಥ್ವಿ ತೇಜವಾಯು, ಅದರಿಂದನೇ ಆಕಾಶ, ಎಲ್ಲೆಂದ್ರೆ ಆಗಿರತಕ್ಕಂಥದ್ದು ಬ್ರಹ್ಮಾಂಡ. ಅಧಿಕ ಪ್ರಮಾಣದಲ್ಲಿ ಇರತಕ್ಕಂಥ ಬ್ರಹ್ಮಾಂಡ ಅಂದ್ರು, ಅದರ ಒಂದು ಪ್ರತಿರೂಪವೇ ಈ ಪಿಂಡಾಂಡವು ಕೂಡ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಬ್ರಹ್ಮಾಂಡ, ಇದು ಪಿಂಡಾಂಡ. ಆ ಬ್ರಹ್ಮಾಂಡಕ್ಕೂ ಮತ್ತೆ ಪಿಂಡಾಂಡಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾಕೆ ಈ ತರ ಇದೀವಿ ಅಂತ ಹೇಳಿದ್ರೆ, ನಾವು ಒಂದು ಭ್ರಮೆಗೆ ಒಳಗಾಗ್ಬಿಟ್ಟಿದ್ವಿ. ಅಂದ್ರೆ ನನ್ಗೇನೋ ಒಂಚೂರು ಗೊತ್ತಿದೆ ಅಂತ ಹೇಳಿದ್ರೆ ನನ್ ಬಿಟ್ರೆ ಯಾರಿಲ್ಲ, ಏನು ಇಲ್ಲ ಅದನ್ನ ಇದೆ ಅಂತ ಅನ್ಕೊಂಡು ನಾವು ಭ್ರಮೆಲಿ ಜೀವನವನ್ನ ಸಾಗಿಸ್ತಾ ಇದೀವಿ ನಾವು. ಆದ್ರೆ ಸೃಷ್ಟಿಯಲ್ಲಿ ಆತರ ಇಲ್ಲ. ಅದಕ್ಕಲ್ಲಿ ಈ ಭ್ರಮೆಯನ್ನ ತೊಡಲಿಕ್ಕೆ, ಈ ಭ್ರಮೆಯನ್ನ ಹೋಗಲಾಡಿಸ್ಲಿಕ್ಕೆ, ಈ ಭ್ರಮೆಯನ್ನ ನಿರಸನ ಮಾಡ್ಕೊಳ್ಳಿಕ್ಕೇನೆ ಇರುವಂಥದ್ದು ಈ ಅಷ್ಟಾವರಣಗಳು. ಈ ಅಷ್ಟಾವರಣಗಳು, ಅದಕ್ಕೆ ಶರಣರು ಬೇರೆ ಸಾಕಷ್ಟು ವಚನಗಳಲ್ಲಿ ನೀವು ನೋಡ್ತೀರಲ್ಲಿ ಹೇಳ್ತಾರೆ, ವಚನಗಳಲ್ಲಿ ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಶಟಸ್ಥಲವೇ ಆತ್ಮ ಅಂತ ಹೇಳ್ತಾರೆ. ಆತ್ಮ ಅಂತ ಹೇಳೋದು ಆ ಜಚನಿಯವರು ಬರ್ದಿರೋ ಸಾಹಿತ್ಯದಲ್ಲಿ ಸಿಗುತ್ತೆ. ವಚನದಲ್ಲಿ ಶಟಸ್ಥಲ ಆತ್ಮ ಅನ್ನೋದು ಎಲ್ಲೂ ಸಿಗೋದಿಲ್ಲ. ಇದು ಅನುಭಾವಿಕ ನೆಲೆಯಲ್ಲಿ ಪಡೆಯತಕ್ಕಂಥದ್ದು ಅಷ್ಟೇ. ಅದನ್ನ ತಿಳ್ಕೊಳ್ಳೋಣ, ಏನು ಆತ್ಮ ಒಂದು ಒಳಗಡೆ ಇರತಕ್ಕಂಥ ಚೈತನ್ಯ ಅಂತ ತಿಳ್ಕೊಳ್ಬೋದು ನಾವು. ಹೀಗೆ ಶಟಸ್ಥಲದ ಅಂದ್ರೆ ಅನುಭವದ ನೆಲೆ ಅಂದ್ರೆ ಏನನ್ನ ನಾನು ಸಾಧನೆ ಮಾಡ್ತೀವಿ. ಈಗ ನೋಡ್ರಿ, ಉದಾಹರಣೆಗೆ ನಾವು ಏನೋ ಪ್ರಸಾದ ಮಾಡೀವಿ, ಏನೋ ಉಪ್ಪಿಟ್ಟೇನೋ ಮಾಡೀವಿ ಅಂತ ಇಟ್ಕೊರಿ. ಉಪ್ಪಿಟ್ಟು ಮಾಡ್ಲಿಕ್ಕೆ ಏನೇನ್ ಬೇಕಂತ ಗೊತ್ತಾಗತ್ತೆ, ಅದು ಆಚರಣೆ ಆಯ್ತು. ಅದನ್ನ ತಿಂದು ಹೇಳ್ಬೇಕಲ್ಲ, ಉಪ್ಪು ಜಾಸ್ತಿ ಇದೆಯಾ, ಖಾರ ಜಾಸ್ತಿ ಇದೆಯಾ, ಏನು ಹೆಚ್ಚು ಕಡಿಮೆ ಇದೆ, ಅದು ಅನುಭವ. ಅದನ್ನ ತಿಂದಾಗ ಮಾತ್ರ ಗೊತ್ತಾಗುತ್ತೆ, ಬಾಯಿಲಿ ಹೇಳಿದ್ರೆ ಬರಲ್ಲ. ಹಾಗೆ ಈ ಶಟಸ್ಥಲ ಏನೈತೆ, ಏನನ್ನ ಅರ್ಥೈಸ್ಕೊಳ್ತೀವಿ, ಅಂಗ ಅಂದ್ರೆ ಏನು ತಿಳ್ಕೊಳ್ತೀವಿ, ಆಚರಣೆಗಳೇನಂತ ತಿಳ್ಕೊಳ್ತೀವಿ. ಅದೆರಡನ್ನ ನಾನು ಸಮಾಗಮ ಮಾಡಿ ಏನೋ ಆಚರಣೆಗೆ ಅಂದ್ರೆ ಆಚರಿಸಿದಾಗ ಮಾತ್ರ ಅಲ್ಲಿಗೆ ನನ್ಗೆ ಅನುಭವಕ್ಕೆ ಬರ್ತೈತೆ. ಏನು ಉಪ್ಪು ಹುಳಿ ಖಾರ ಅಂತ ಹೆಂಗ್ ಹೇಳ್ತೀವಿ, ಹಾಗೆ ಈ ಶಟಸ್ಥಲದ ಸಾಧನೆಯಲ್ಲಿ ಹೆಂಗಿದೆ ಅಂದ್ರೆ, ನಾನು ಅದನ್ನ ಆಚರಿಸಿದಾಗ ಮಾತ್ರ ಏನನ್ನ ಅರ್ಥೈಸ್ಕೊಳ್ತೀನಿ. ಈಗ ನಾವೆಲ್ಲ ಇದೀವಿ, ಏನಂತ ಅನ್ಕೋತೀವಿ, ಇಲ್ಲೆಲ್ಲ ಬಂದಿದ್ವಿ, ಸುಂದರವಾಗಿರ್ತಕ್ಕಂಥ ಈ ಒಂದು ತಾಣದಲ್ಲಿ ನಾವು ಬೆಳಗಿನ ಜಾವ ಎದ್ದು ಪೂಜೆ ಮಾಡ್ಬೇಕಂತ ಅನ್ಸುತ್ತೆ. ಇಂಪ್ಲಿಮೆಂಟ್ ಮಾಡ್ಬಿಡ್ಬೇಕು ಅದನ್ನ. ಇಂಪ್ಲಿಮೆಂಟ್ ಮಾಡಿದ್ದಲ್ಲಿ ಇಲ್ಲಿ ಪ್ರಾರಂಭ ಮಾಡಿದ್ರಿ ಅಂದ್ರೆ ಜೀವನ ಪರ್ಯಂತ ಚಾಲು ಮಾಡ್ಬೇಕು ಅಲ್ಲೋದ್ರೂ ಕೂಡ. ಇದು ಸಾಧನೆಯ ಒಂದು ಕಂಟಿನ್ಯೂಟಿ ಏನಿರುತ್ತಲ್ಲ, ಅದಕ್ಕೆ ಸಾಧನೆ ಇಲ್ಲಿ ಮಾಡಿ ಇಲ್ಲಿ ಬಂದಿತ್ತು, ನಮ್ಮೂರಾಗೆ ಶಬ್ದ ಜಾಸ್ತಿ ಅಂತ ಬಿಡುವಂತದಲ್ಲ. ಇಲ್ಲಿ ಏನ್ ಚಾಲು ಮಾಡಿದ್ರಿ, ಇಲ್ಲಿ ಒಂದು ನೇಮ ಇಟ್ಕೊಂಡ್ರಿ, ಆ ನೇಮ ನಮ್ಮ ಜೀವನ ಪರ್ಯಂತ ನಡೀತಿರ್ಬೇಕು. ಅದಕ್ಕಲ್ಲಿ ಹೇಳ್ತಾರೆ, ಇದಕ್ಕೆ ಆಚರಣೆ, ಇದಕ್ಕೆ ಸಾಧನೆ ಇನ್ನೇನಲ್ಲ. ಅಂದ್ರೆ ಇಲ್ಲಿ ನಾನು ಸಂಕಲ್ಪ ಮಾಡಿದ್ದಾನೆ, ಏನು ನಾನು ಇಲ್ಲಿಂದ ಚಾಲು ಮಾಡ್ಬೇಕಂತ, ಇದನ್ನ ಜೀವನ ಪರ್ಯಂತ ಮಾಡ್ಕೊಂಡು ಹೋಗೋದು. ಏನೋ ಒಂದೆರಡು ದಿವಸ ಅನಿವಾರ್ಯ ಆಗತ್ತೆ, ಅದನ್ನ ತಪ್ಪಿಸದಂತ ಬೇಕಂತ ಮಾಡುವಂಥದ್ದಲ್ಲ. ಈ ರೀತಿಯ ಚರಣೆ ಏನೈತೆ ಇದಕ್ಕೆ ಸಾಧನ. ಹಿಂಗೆ ಈ ಶಟಸ್ಥಲದ ಸಾಧನೆ, ಈ 3 ತತ್ವವನ್ನ ನಾವು ದೀರ್ಘವಾಗಿ ವಚನಗಳನ್ನ ಅಧ್ಯಯನ ಮಾಡೋದು ಕೂಡ, ಎಲ್ಲಿ ನೀವು ಹೋದ್ರೂ ಕೂಡ ಕೊಡೋದು 3 ತತ್ವ ರೀ. ಗುರು ಲಿಂಗ ಜಂಗಮ ಅಂತಾರೆ, ತನು ಮನ ಭಾವ ಅಂತಾರೆ, ತನು ಮನ ಧನ ಅಂತಾರೆ, ಸ್ಥೂಲ ಸೂಕ್ಷ್ಮ ಕಾರಣ, ಜಾಗ್ರ ಸ್ವಪ್ನ ಸುಷುಪ್ತಿ ಜ್ಞಾನ ಜ್ಞಾತೃ. ಹಿಂಗೆ 3 ತತ್ವದಲ್ಲೇ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು. ಸತ್ಯಚಿತ್ ಆನಂದ ಇರ್ಬೋದು, ಆಮೇಲೆ ಸಾತ್ವಿಕ ತಮಸ್ಸು ರಜಸ್ಸು, ಇದೇನೆ ಈ 3 ತತ್ವದಲ್ಲಿಯೇ ಏನೇನು ಹೇಳ್ಬೇಕೋ ಒಗ್ಗೂಡಾಗಿ, ಅವರ ಎಲ್ಲ ಒಗ್ಗಟ್ಟಾಗಿ ಎಲ್ಲಾನು ಸೇರಿಸಿ ಏನೇನು ಹೇಳ್ಬೇಕೋ ಅದನ್ನೆಲ್ಲ ಅದರಲ್ಲೇ ತುಂಬಿಡ್ತಾರೆ. ಅದನ್ನ ತಿಳ್ಕೊಳ್ಳಿಕ್ಕೆ ಭಾಗ ಮಾಡಿ ನಮಗೆ ವಿಸ್ತಾರ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಪೂರ್ಣ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಭಾಗ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಈ ನಾವು ಪ್ರಾರಂಭ ಮಾಡಿದಾಗ ಈ ಶರೀರ ಏನಿದೆ ಬೇಕಾದಷ್ಟು ನೋಡ್ರಿ, ಏನಿದೆ ಸಿಸ್ಟಮ್ಸ್, ರೆಸ್ಪಿರೇಟರಿ ಸಿಸ್ಟಮ್ ಇದೆಯಾ, ಮಸ್ಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್, ಎಕ್ಸ್ಕ್ರಿಟರಿ, ಆಮೇಲೆ ರಿಪ್ರೊಡಕ್ಟಿವ್ ಸಿಸ್ಟಮ್, ಆಮೇಲೆ ಮಸ್ಕ್ಯುಲರ್ ಸ್ಕೆಲೆಟನ್ ಸಿಸ್ಟಮ್, ಸಾಕಷ್ಟು ಎಂಡೋಕ್ರೈನ್, ಎಲ್ಲಾ ತರದ್ದು ಕೂಡ ನನ್ನಲ್ಲಿ ಇಂಪ್ಯಾಕ್ಟ್ ಆಗಿದೆ. ಎಲ್ಲ ಸೇರಿ ನನ್ನ ಶರೀರ ಆಗಿರ್ತಕ್ಕಂಥದ್ದು. ಆ ಶರೀರ ಹೇಗಿದೆ ಅಂದ್ರೆ, ಅದಕ್ಕೆಲ್ಲ ಒಂದು ಹೊರ ಕವಚ ಏನ್ ಕೊಟ್ರಲ್ಲ, ಚರ್ಮ ಹೊರ ಕವಚವನ್ನ ಏನ್ ಕೊಟ್ಟಿದ್ದಾರೆ. ನನ್ನ ಶರೀರದಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ ಯಾವ್ದಾದ್ರು ಭಾಗ ಇದೆ ಅಂದ್ರೆ ಚರ್ಮ.
ಆ ಚರ್ಮನ ಇದನ್ನೆಲ್ಲ ಒಳಗಡೆ ಫುಲ್ ಪ್ಯಾಕ್ ಮಾಡಿ ಏನ್ ಮಾಡಿದ್ದಾರೆ, ಹೊರಗಡೆ ಚರ್ಮವನ್ನ ಮಾಡಿದ್. ಹಾಗೆ ನಾನು ಸಾಧನೆಗೆ ಹೋಗ್ಲಿಕ್ಕೆ ಈ ಅಷ್ಟ ಆವರಣಗಳೇನೈತಲ್ಲ ಅದು ನನಗೆ ಕವಚವಾಗಿ ನನ್ನನ್ನ ಜೋಪಾನ ಮಾಡ್ತಾವ. ಎಲ್ಲೆಲ್ಲಿ ನಾನು ಹೋದ್ರೆ ತಪ್ತೀನಿ, ನನ್ನ ಜಾಗರ ಮಾಡುತ್ತೆ, ಅದೆಲ್ಲ ಇದು ಮಾಡ್ಬೇಕಂತ ಹೇಳುತ್ತೆ. ಅದಕ್ಕೆ ಇದು ಆವರಣಗಳನ್ನ ಕೊಟ್ರು. ಈಗ ನಾವು ಇದು ಒಂದು ಆವರಣ ಮಾಡ್ಕೊಂಡಿದೀವಿ, ಇದು ಒಂದು ಏನು ಕಟ್ಟಡ ಕಟ್ಟಿಕೊಂಡು ಇದಿಷ್ಟು ನನ್ನದು ಅಂತ ಹೇಳಿ ಮಾಡ್ಕೊಂಡಿದ್ದೀವಲ್ಲ, ಹಾಗೆ ಸಾಧನೆಯಲ್ಲಿಯೂ ಕೂಡ ಈ ಅಷ್ಟ ಆವರಣಗಳು ಕೂಡ ನನಗೆ ಆವರಣ ಆಗಿರುತ್ತೆ. ಅಂದ್ರೆ ನನ್ನ ಸುತ್ತು ನನ್ನ ರಕ್ಷೆ ಮಾಡುವಂಥದ್ದು, ನನ್ನನ್ನು ರಕ್ಷೆ ಮಾಡತಕ್ಕಂಥದ್ದು ಈ ಕ್ರಿಯೆಗಳನ್ನು ಮಾಡ್ತವೆ. ಅದಕ್ಕೆ ಇದೆಲ್ಲನೂ ಕೂಡ ಜನಸಾಮಾನ್ಯರಿಗೂ ಕೂಡ ಇದು ಅರ್ಥ ಆಗ್ಬೇಕು, ಕ್ಲಿಷ್ಟ ಆಗಬಾರ್ದು. ಯಾರು ಲಿಂಗವಂತರಿದ್ದಾರೆ ಅವ್ರ ಜೀವನದಲ್ಲಿ ಪಾಲಿಸ್ಬೇಕು ಅಂತದಕ್ಕೆ ಏನ್ ಮಾಡೋದು, ಬಹಳ ಸರಳವಾಗಿ ಬಹಳ ಪರಿಶುದ್ಧವಾಗಿರತಕ್ಕಂಥ ಕನ್ನಡದಲ್ಲಿ ವಚನಗಳನ್ನ ಕೊಟ್ರು ಶರಣರೆಲ್ಲನು. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಸುಲಭ ಇದೆ ಬಿಡಪ್ಪ, ಕನ್ನಡ ಓದಿದ್ರೆ ಬಂದ್ಬಿಡುತ್ತೆ ಅಂತ ಹೇಳೋದಲ್ಲ. ಅದ್ರಲ್ಲಿ ಏನಿದೆ, ಏನೋ ಒಂದು ತತ್ವವನ್ನು ತುಂಬಿಟ್ಟು ಒಂದು ಸಣ್ಣ ಮೂರೇ ಮೂರು ಸಾಲಲ್ಲಿ ಅದನ್ನ ತುಂಬಿಟ್ಟಿರ್ತಾರೆ ತತ್ವವನ್ನ, ಅದನ್ನ ನಾವು ಅರ್ಥೈಸ್ಕೊಳ್ಬೇಕು. ಅದಕ್ಕೆ ಸರಳವಾದ ರೀತಿಯಲ್ಲಿ ಲೌಕಿಕವಾಗಿರ್ತಕ್ಕಂಥ ಮೊದಲಿಗೆ ವಚನಗಳನ್ನು ಓದಿದಾಗ ನಮ್ದು ಆಗ್ಲೇ ಸಾಕಷ್ಟು ಜೀವನವನ್ನು ಸಾಗಿಸಿ ಬಂದಿದ್ದೀವಿ. ಸಾಂಸಾರಿಕವಾಗಿ ಗೃಹಸ್ಥರಾಗಿ ದೊಡ್ಡವರು ಚಿಕ್ಕವರೆಲ್ಲ ಆಗಿ ಬಂದಿದೀವಿ. ಎಷ್ಟೊಂದು ಅನುಭವಗಳನ್ನು ಪಡ್ಕೊಂಡಿದೀವಿ. ಅದು ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಕೆಲವೊಂದನ್ನ ತುಂಬಾ ಕಷ್ಟಪಟ್ಟು ಅದನ್ನ ಎದುರಿಸಿದೀವಿ, ಕೆಲವೊಂದನ್ನ ಸಂತೋಷವಾಗಿ ಅನುಭವಿಸಿದೀವಿ. ಹೌದಾ? ಇದೆಲ್ಲ ಬಂದಾಗ ಅಂತಹ ಉದಾಹರಣೆಗಳನ್ನ ತಗೊಂಡು ನಮ್ಗೆ ವಚನಗಳನ್ನ ಕೊಡ್ತಾರೆ. ನನ್ನ ಜೀವನದಲ್ಲಿ ನೋಡಿರೋದಿರ್ಬೋದು, ಅನುಭವಿಸಿರೋದಿರ್ಬೋದು, ಅಥವಾ ಬೇರೆಯವರಿಂದ ಕೇಳಿರೋದಿರ್ಬೋದು, ಎಲ್ಲಾ ರೀತಿಯ ಉದಾಹರಣೆಗಳನ್ನ ಕೊಟ್ಟು ಕೊನೆಗೆ ತತ್ವವನ್ನು ತುಂಬ್ತಾರೆ. ನೋಡಿ, ಇದು ಹಿಂಗೈತಿ ನೋಡು, ಅದನ್ನ ಅನುಭವಿಸಿರ್ತೀವಿ, ನಮ್ಗೆ ಗೊತ್ತಿರುತ್ತೆ. ಹೀಗ ಅಂತ ತಿಳ್ಕೊಂಡು ನಾವು ವಚನಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದು ವಿಚಾರ, ವಚನಗಳನ್ನ ಎಲ್ಲಿವರೆಗೂ ನಾನು ಇದು ನನ್ನದು ಅನ್ನತಕ್ಕಂಥ ಭಾವದಲ್ಲಿ ನಾನು ಅದನ್ನು ಪ್ರೀತಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ, ಅಲ್ಲಿವರೆಗೂ ಮಾತ್ರ ನನಗೆ ಅರ್ಥ ಆಗತ್ತೆ. ಯಾವಾಗ ಅಂತ ನೆಗ್ಲೆಕ್ಟ್ ಮಾಡ್ತೀನಿ ಅಂದ್ರೆ ನನ್ಗೆ ಅದು ಅರ್ಥ ಆಗ್ಲಿ ಸಾಧ್ಯ ಆಗೋದಿಲ್ಲ. ನಾನು ಅದನ್ನ ಇದು ನನ್ನ ಜೀವ ಅಂತ ನಾನು ಪ್ರೀತಿ ಮಾಡಿದಾಗ ನನ್ಗೆ ತುಂಬಾ ಇಷ್ಟು ವಿಸ್ತಾರ ಮಾಡುತ್ತೆ, ನನ್ನನ್ನು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಎಲ್ಲಾ ಸಾಧನಾ ಹಂತಗಳಲ್ಲಿ ನನ್ನನ್ನು ಮೇಲೆ ಕರ್ಕೊಂಡು ಹೋಗಿ ನಾನು ಒಂದು ಘಟ್ಟವನ್ನು ತಲುಪಿಸುತ್ತೆ. ಅದಂತೂ ಸತ್ಯ. ಈ ಅಷ್ಟ ಅಂದ್ರೆ 8 ಆವರಣಗಳಂದ್ರೆ ಹೊದಿಕೆಗಳಂತ, ಅಲ್ಲಿ ಬೌಂಡ್ರಿ ಕೊಡುವಂಥದ್ದು ಸೀಮಿತವಾಗಿ. ಇದಿಷ್ಟೇ ನಂದೇನು. ಇಲ್ಲಿಗೆ ನಾವು ಇಲ್ಲಿ ಬರ್ಬೇಕಾದ್ರೆ ಏನ್ ಮಾಡಿದ್ವಿ, ಉಳ್ವಿಗ್ ಬಂದ್ಮೇಲೆ ಇಲ್ಲಿ ಆಶ್ರಮಕ್ಕೆ ಬರ್ಬೇಕಂದ್ರೆ ಇದಿಷ್ಟೇ ಲಾಸ್ಟ್ ನಮ್ದು, ಇನ್ ಮುಂದಕ್ಕೆ ಹೋಗಂಗಿಲ್ಲ. ಹೌದಲ್ಲ? ಹಂಗೆ ಆ ರೀತಿ ಇದೆಲ್ಲ ಒಂದು ಘಟ್ಟವನ್ನ ತೋರಿಸುವಂಥದ್ದು, ಒಂದು ಲಿಮಿಟೇಷನ್ ಅಲ್ಲಿ ಇರೋದು, ಅಂದ್ರೆ ಪರಿಮಿತಿ ಭಾಗದಲ್ಲಿ ಇರತಕ್ಕಂಥದ್ದು. ನಂದು ಆವರಣ ಇಷ್ಟೇ, ನನ್ನ ಮನೆ ಎಷ್ಟಿದೆ 30-40 ಅಷ್ಟೇ, ಅದರಿಂದ ಜಾಸ್ತಿ ಅಲ್ಲ. ಬೇರೆಯವ್ರು ಬರ್ತಾರೆ ನಮ್ ತಗೊಂಡ್ರಿ ಅಂತ. ಹಂಗೆ ಇದೆಲ್ಲ ಆವರಣಗಳಿದಾವೆ. ಅದಕ್ಕೊಂದು ಪರಿಮಿತ ಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಸಾಧನೆ ನನ್ನ ಆ ನಿಟ್ಟಿನಲ್ಲಿ ನಡಿಬೇಕನ್ನೋದನ್ನ ಶರಣರು ವಚನಗಳಲ್ಲಿ ಹೇಳ್ತಾರೆ. ಅದನ್ನ ಒಂದ್ ದಿವಸ ಓದ್ಬೇಕು, ಅರ್ಥ ಆಗ್ಲಿಲ್ಲ, 2 ಸರಿ ಓದ್ಬೇಕು, 3 ಸರಿ ಓದ್ಬೇಕು, 4ನೇ ಸರಿಗೆ ತುಂಬಾ ಮನಸ್ಸಲ್ಲಿ ಇಟ್ಕೊಂಡು ಓದಿದಾಗ ಆ ವಚನ ಬಿಡಿಸುತ್ತೆ. ಆಮೇಲೆ ಬೇರೆ ಕಡೆ ಬೇರೆಯವ್ರ ಜೊತೆ ಶರಣರ ಸತ್ಸಂಗದಲ್ಲಿ ಚಿಂತನೆ ಮಾಡಿದಾಗ ಅದು ವಿಸ್ತಾರ ಆಗುತ್ತೆ. ಒಂದೇ ವಚನ ನೀವು ಓದಿದ್ದು ಈ ಸಮಯದಲ್ಲಿ ಅರ್ಥ ಆಗಿದ್ದು ಇನ್ನೊಂದು ಸಮಯದಲ್ಲಿ ಓದಿದ್ದು ಬೇರೆ ಅರ್ಥ ಕೊಡ್ತೈತಿ. ಬೇರೆಯವ್ರ ಜೊತೆ ಚಿಂತನೆ ಮಾಡಿ ನೀವು ಓದ್ರೆ ಇನ್ನೂ ವಿಸ್ತಾರ ಆಗ್ತೈತೆ. 2 ದಿವಸ ಬಿಟ್ಟು ಹೋದ್ರೆ ಇನ್ನೂ ವಿಸ್ತಾರ ಆಗ್ತೈತೆ. 8 ದಿವಸ ಬಿಟ್ಟು ಹೋಗಿ ಬೇರೆ ಜ್ಞಾನಯುತವಾಗಿರ್ತಕ್ಕಂಥ ಪುಸ್ತಕಗಳನ್ನ ಓದಿ ಆ ವಚನ ಓದ್ರಿ, ನಿಮ್ಮನ್ನ ದೊಡ್ಡದಾಗಿ ಮಾಡ್ಬಿಡ್ತೈತಿ. ಅಂದ್ರೆ ಇದು ಫ್ಲೆಕ್ಸಿಬಿಲಿಟಿ ಅಂತಾರಲ್ಲ, ನೀವು ಎಷ್ಟು ಹಿಂಜ್ತೀರಿ ಅಷ್ಟು ಹಿಂಜ್ಕೋತ್ ಹೋಗ್ತೈತಿ. ವಚನಗಳಂದ್ರೆ ಇದೇ ಇರುವಂತದ್ದು. ಇವತ್ತು ಹೇಳ್றது ಈಗ ನೋಡಿ, 101 ಶತೇಕದ ನೆಲಮನೆಯಲ್ಲಿ ಬರ್ದಿರತಕ್ಕಂಥದ್ದು ಎಷ್ಟೊಂದು ವಿಚಾರಗಳು ಇವಾಗ ನೋಡಿದ್ರೆ ಹೆಂಗ್ ಗೊತ್ತಾಯ್ತಪ್ಪ ನಮ್ಗೆ ಬರೀಲಿಕ್ಕೆ, ಹೆಂಗ್ ಗೊತ್ತಾಯ್ತ ಅಂತ ಅನ್ಸುತ್ತೆ. ಈಗ ಭಕ್ತನ ನಿಜದ ನೆಲೆ ಅದು ನೋಡಿದಾಗ ಇದೇನಿದು ಆಶ್ಚರ್ಯ, ಅಲ್ಲಿಂದನೇ ಬಂದದ್ದು ಇದು. ಇದು ವಿಸ್ತಾರ, ಇದು ಅಷ್ಟೇ ಅಲ್ಲ, ಇದು ಒಂದು ಪರಿಮಿತಿಗೆ ಒಳಪಟ್ಟಿದ್ದಂತಲ್ಲ, ಅದಕ್ಕೆ ನಾವು ದಾಟಿರಂತಕ್ಕಂಥದ್ದು. ಅದನ್ನ ನಾವೆಲ್ಲ ಓದ್ಕೊಳ್ಬೇಕಂತ ಹೇಳ್ತಾರೆ. ಅದಕ್ಕೇನೆ ಇಲ್ಲಿ ಪ್ರತಿಯೊಂದು ಕ್ರಿಯೆನೂ ಕೂಡ ನನ್ನನ್ನ ನಿಯಂತ್ರಣದಲ್ಲಿಡೋದು. ನೋಡಿ, ಒಂದು ಸೀಮೆ ಅಂದ್ರೆ ದಾಟ್ ಹೋಗ್ಬಾರ್ದು. ಒಂದು ಹೆಣ್ಣು ಮಗಳಂದ್ರೆ ಇಷ್ಟಿರ್ಬೇಕು, ಗಂಡು ಮತನೇ ಇರ್ಬೇಕು, ಒಂದು ಸಂಸಾರ ಅಂದ್ರೆ ಏನೇನೈತಲ್ಲ ಅದು ಒಂದು ಪರಿಮಿತಿ ಇದೆಯಲ್ಲ, ಅದ್ರೊಳಗಡೆ ಹೋಗತಕ್ಕಂಥದ್ದು. ಅದಕ್ಕೆ ಕೊಟ್ಟಿರತಕ್ಕಂಥದ್ದು ಈ ಗುರು ಲಿಂಗ ಅಂತ. ಅಷ್ಟ ಅಂದ್ರೆ 8 ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ. ಹಿಂದೆ ಏನಿತ್ತಂದ್ರೆ ಗುರು ಲಿಂಗ ಜಂಗಮ ಪೂಜ್ಯ ವಸ್ತುಗಳು, ವಿಭೂತಿ ರುದ್ರಾಕ್ಷಿ ಮಂತ್ರ ಪೂಜೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಸಲಕರಣೆಗಳು, ವಿಭೂತಿ ಪಾದೋದಕ ಪ್ರಸಾದ ಅದು ಬರತಕ್ಕಂಥ ಫಲಿತಾಂಶ ಅಂತ. ಅದಲ್ಲ, ಏನ್ ಹೇಳ್ತಾರೆ, ಈ ಅಷ್ಟ ಆವರಣಗಳಲ್ಲಿ ಇರತಕ್ಕಂಥದ್ದೆಲ್ಲವೂ ಏನಿದೆಯಲ್ಲ
ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಎಲ್ಲವೂ ಕೂಡ ಪರಮಾತ್ಮ ಅಂದ್ರೆ ಪರಶಿವನಿಂದ ಉದ್ಭವ ಆದಂತದ್ದಂತ ವಚನಗಳಲ್ಲಿ ಹೇಳ್ತಾರೆ. ಅಂದ್ರೆ ಗುರುವಿಗೇನು ಪ್ರಾಮುಖ್ಯತೆಯನ್ನು ಕೊಡ್ತೀರಿ, ಪ್ರಸಾದಕ್ಕೂ ಅದೇ ಕೊಡ್ಬೇಕು, ಪಾದೋದಕ್ಕೂ ಕೊಡ್ಬೇಕು, ವಿಭೂತಿ ರುದ್ರಾಕ್ಷಿ ಎಲ್ಲದಕ್ಕೂ ಅದೇ ಮಾನ್ಯತೆಯನ್ನ ಕೊಡ್ಬೇಕಂತ. ಇದಿಷ್ಟು ಒಂದು ಅಷ್ಟಾವರಣಗಳಲ್ಲಿ ಬರತಕ್ಕಂಥದ್ದು. ಇವೆಲ್ಲವೂ ಕೂಡ ಇದನ್ನೆಲ್ಲ ಯಾಕೆ ತಿಳ್ಕೊಳ್ಬೇಕಪ್ಪ ಇಷ್ಟೆಲ್ಲ, ನಾನು ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀನಲ್ಲ ಇನ್ನೇನು ಮುಗೀತು ಅಲ್ಲ. ಯಾಕಂತ ಹೇಳಿದ್ರೆ ಅದಷ್ಟೇ ಅಲ್ಲ ನೋಡಿ, ಈಗ ನಾವು ಒಂದು ರೀತಿಯಲ್ಲಿ ಒಂದೇನಾದ್ರೂ ಏನು ಸಲಕರಣೆಗಳನ್ನ ತಗೊಂಡು ಏನಾದ್ರೂ ತಯಾರು ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೊಬ್ರು ಬಂದ ಈ ತರ ಅಲ್ಲ ಇನ್ನೊಂಚೂರು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ನಾವು ಅದಕ್ಕೆ ಹೋಗ್ತೀವಿ ನಾವು. ಹಾಗೆ ಇದನ್ನೆಲ್ಲ ನನ್ನ ಭಾವನೆಗಳನ್ನ, ನನ್ನ ಮನಸ್ಸಿನ ಭಾವನೆಗಳನ್ನ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ವಿಚಾರಗಳನ್ನ ತಗೊಂಡು ನಾವಿಲ್ಲಿ ಅದನ್ನ ಚಿಂತನೆ ಮಾಡ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಅಷ್ಟಾವರಣಗಳನ್ನೆಲ್ಲ ಅದು ಏಕಮಾತ್ರ ಅಂತಃಸಾಧನ, ಇದಕ್ಕೆಲ್ಲ ಮನಸ್ಸನ್ನು ಕೊಟ್ಟಾರ ನೋಡ್ರಿ. ಇದಕ್ಕೆಲ್ಲ ಪ್ರಮುಖವಾಗಿ ಕೆಲಸ ಮಾಡತಕ್ಕಂಥದ್ದು ನನ್ನ ಅಂತರಿಂದ್ರಿಯ ಅಂತ ಏನೈತಲ್ಲ, ಇವೆಲ್ಲ ಕಂಡು ಕರ್ಮೇಂದ್ರಿಯಗಳು ಹೇಳ್ತಾರಲ್ಲ, ಕರ್ಮೇಂದ್ರಿಯಗಳಿರ್ಬೋದು, ಜ್ಞಾನೇಂದ್ರಿಯಗಳಿರ್ಬೋದು, ಆಮೇಲೆ ವಾಯುವೇಂದ್ರಿಯ, ಇವೆಲ್ಲ ಏನಿದಾವೆ ಸಲಕರಣೆಗಳಷ್ಟೇ. ಇವೆಲ್ಲ ಕಾಣುತ್ತೆ, ಆದ್ರೆ ಒಳಗಡೆ ಇನ್ನೊಂದು ಇಂದ್ರಿಯ ಇರ್ಬೇಕಲ್ಲ, ಆ ಇಂದ್ರಿಯ ಮನಸ್ಸು. ಆ ಮನಸ್ಸನ್ನ ನಾನು ನಿಯಂತ್ರಣ ಮಾಡಿದಾಗ ನಾನು ಎಲ್ಲಿ ಬೇಕೋ ಅದು ಕರ್ಕೊಂಡು ಹೋಗುತ್ತೆ. ಅದು ಪ್ರಮುಖವಾಗಿ ಕೆಲಸ ಮಾಡತಕ್ಕಂಥದ್ದು ಈ ಮನಸ್ಸು. ಆ ಮನಸ್ಸಿನ ಜೊತೆಗೆ ನಾನು ಈ ಅಷ್ಟ ಆವರಣಗಳನ್ನ ನಾನು ಜೋಡಿಸ್ಕೊಂಡು ಹೋಗ್ಬೇಕಂತ. ಆಮೇಲೆ ಇದಿಷ್ಟೆಲ್ಲ ಆದ್ಮೇಲಿಂದ ನಮ್ಮೆಲ್ಲರ ಕಾಪಾಡ್ಲಿಕ್ಕೆ 8 ಆವರಣಗಳು. ಅದಕ್ಕೆ ಅಂದ್ರೆ ಸಾಧನೆ ಅಂತಂದ್ರೆ ಕೇಳ್ತಾ ಇದ್ರು ಅಪ್ಪ ಅವರು. ಒಂದು ಸಾಧನೆ ಅಂದ್ರೆ ಏನು ಅರ್ಥೈಸ್ಕೊಳ್ತೀವಿ, ಒಂದು ವಚನವನ್ನ ನಾವು ಓದ್ತೀವಿ, ವಚನವನ್ನ ಓದಿದಾಗ ಏನೋ ಒಂದು ಸಾರ ಹೇಳ್ತಾರೆ, ನಮ್ಗೆ ಒಂದು ತತ್ವ ಹೇಳ್ತಾರೆ. ಆ ತತ್ವ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯನಾ, ಮಾಡ್ಬೋದಾ, ನನಗೆ ಕೆಪಾಸಿಟಿ ಅರ್ಹತೆ ಇದೆಯಾ, ಆಯ್ತು ಅದನ್ನ ಮಾಡ್ತೀನಿ ಅಂತ ಅಂದಾಗ ನಾನು ಅದನ್ನ ಜಾರಿಗೆ ತರಬೇಕು ಅಷ್ಟೇ. ಆ ಜಾರಿಗೆ ತಂದಾಗ ಒಬ್ರಿಗೇನೋ ಒಂದು ವಿಚಾರ ಬಗ್ಗೆ ಇರ್ಬೋದು, ಅಥವಾ ನನ್ನಲ್ಲಿ ಇರತಕ್ಕಂಥದ್ದು ಯಾವ್ದಾದ್ರು ಒಂದು ವಿಚಾರ ಅವ್ರ ಜೊತೆ ಹಂಚ್ಕೊಳ್ಳೋದಿರ್ಬೋದು, ನನ್ನಲ್ಲಿ ಇರೋದ್ರಿಂದ ಅವ್ರಿಗೆ ಒಂದು ಕಾರುಣ್ಯದ ರೀತಿಯಲ್ಲಿ ಅವ್ರಿಗೊಂದು ಸಹಾಯ ಮಾಡೋದಿರ್ಬೋದು. ಮಾಡಿದಾಗ ಏನೋ ಒಂದು ಸಮರಸ ಒಂದು ಬೆಳೆಯುತ್ತಲ್ಲ, ಒಂದು ಸಾಮರಸ್ಯದ ನಿಲುವು ಏನ್ ಬೆಳೆಯುತ್ತಲ್ಲ, ಅವಾಗ ಏನ್ ಅನ್ಸುತ್ತೆ, ಇನ್ನು ಈ ತರದ್ ಮಾಡ್ಬೇಕು ಅನ್ನೋ ಭಾವನೆ ಬರುತ್ತೆ. ಹಾಗೆ ಇದನ್ನ ಸಾಧನೆ ಅಂತಂದ್ರೆ ಅದಷ್ಟೇ ನನಗ್ ಗೊತ್ತಿರೋಂಥದ್ದು. ಇನ್ನ ಆಯ್ತು. ಯಾಕೆ ಶರಣರಿಗೆ ಇದ್ದ, ಈಗ ಶರಣರು ಅಷ್ಟಾವರಣಕ್ಕೆ ಪ್ರಮುಖನ್ನ ಕೊಡ್ತಾರೆ, ಅಂಗ ಅಂತ ಹೇಳ್ತಾರೆ. ಮತ್ತೆ ಇದು ಮುಂಚೆ ಇರ್ಲಿಲ್ವಾ ಅಂದ್ರೆ ಇತ್ತು. ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಬಸವೇಶ್ವರರು ಇದಕ್ಕೊಂದು ರೂಪ ಕೊಟ್ರು ಹಿಂದೆ. ಅಂದ್ರೆ ಈಗ ಹಿಂದಿನ ಶಾಸ್ತ್ರಗಳು ಪುರಾಣಗಳು ಏನೇನು ಹೇಳ್ತಾರಲ್ಲ, ಇರ್ಲಿಲ್ವಾ ಅದ್ರಲ್ಲಿ, ಇತ್ತು. ಆದರೆ ಇದು ಇದೆ ಅಂತ ಹೇಳಿ ಅದನ್ನ ಒಂದು ಪರ್ಟಿಕ್ಯುಲರ್ ಆಗಿ ಅದನ್ನೇ ಉದ್ದೇಶಿತವಾಗಿ ಕೊಟ್ಟಿರತಕ್ಕಂಥದ್ದು. ಇದಕ್ಕೆ ಹೇಳ್ಬೇಕಂತ ಹೇಳ್ಕೊಟ್ಟು ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟಂತವ್ರು ಬಸವಣ್ಣವ್ರು. ಅದಕ್ಕಲ್ಲಿ ಹೇಳ್ತಾರೆ ಹಿಂಗೆ, ಅಲ್ಲಿ ಇವೆಲ್ಲನೂ ಕೂಡ ನಮ್ಮ ಲಿಂಗವಂತ ಧರ್ಮ, ಪರಮಾತ್ಮನ ದೃಷ್ಟಿಯಲ್ಲಿ ಎಲ್ಲಾ ಮಾನವರು ಸಮಾನರು. ನಿಮ್ಮೆಲ್ಲ ಸಮಾನತೆಯನ್ನ ಮಾಡ್ಲಿಕ್ಕೆ ಏನ್ ಮಾಡಿದ್ರು, ನಾವೆಲ್ಲರೂ ಒಂದೇ ಅಂತ ಹೇಳಲಿಕ್ಕೆ ನಾವೆಲ್ಲ ಬರೀ ಬಿಳಿ ಡ್ರೆಸ್ ಹಾಕೊಂಡಿದೀವಿ, ಒಂದೇ ಅಂತ ಹೊರಗಿನ ನೋಟಕ್ಕಾಯ್ತು. ಒಳಗಿನ ನೋಟಕ್ಕೆ ಏನ್ ಮಾಡಿದ್ರು, ಅದಕ್ಕೆ ಏನ್ ಮಾಡಿದ್ರು, ಇದಕ್ಕೊಂದು ಈಗ ಒಂದು ಶಾಲೆಗೆ ಮಗುವನ್ನು ಕಳಿಸ್ಬೇಕಂದ್ರೆ ಯೂನಿಫಾರ್ಮ್ ಬೇಕ್ರಿ. ಅದಕ್ಕೆ ಯೂನಿಫಾರ್ಮ್ ಇದ್ರೆ ಮಾತ್ರ ಆ ಸ್ಕೂಲ್ಗೆ ಆ ಮಗು ಎಂಟ್ರೆನ್ಸ್ ಇಲ್ದಿರಿಲ್ಲ. ಹಾಗೆ ಪರಮಾತ್ಮನ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು ಅಂತ ಹೇಳಲಿಕ್ಕೆ ಒಂದು ಯೂನಿಫಾರ್ಮು ಇಷ್ಟಲಿಂಗ. ನಾವೆಲ್ಲ ಅದು ಕಟ್ಕೊಂಡಿದೀವಿ, ನಾವೆಲ್ಲ ಲಿಂಗವಂತರು. ನಮ್ದು ಒಳಗಡೆ ಮನಸ್ಸಿನ ಭಾವನೆಗಳೇನೇ ಇರ್ಬೋದು, ಆದ್ರೆ ನೋಟ ಮಾತ್ರಕ್ಕೆ ನಾವೆಲ್ಲ ಲಿಂಗವಂತರು ಅನ್ನೋ ಭಾವ. ಹಾಗೇನೆ ಇಲ್ಲಿನೂ ಕೂಡ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂತವ್ರು ಬಸವಣ್ಣವ್ರು. ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು ಎಲ್ಲ ಇದಿಷ್ಟು ಒಂದು ಕ್ರಮದಲ್ಲಿ ಆಯ್ತು ಅಂತ ಹೇಳಿದ್ರೆ, ಅಷ್ಟೊತ್ತನ ಏನಾಗಿತ್ತಂದ್ರೆ ಇವೆಲ್ಲ ಬಾಹ್ಯದ ಆಚರಣೆಗಳಾಗಿತ್ತು. ಗುರು ಲಿಂಗ ಜಂಗಮ ಅಂದ್ರೆ ಯಾರನ್ನ ಬಂದ್ರು ಅಂತ ಹೇಳಿದ್ರೆ ಅವರ ಗುರುಗಳಂತ ಅವ್ರನ್ನ ಸ್ವೀಕಾರ ಮಾಡುವಂತದ್ದಿರ್ಬೋದು, ಲಿಂಗ ಅಂದ್ರೆ ಸ್ಥಾವರ ಪೂಜೆ ಮಾಡೋದಿರ್ಬೋದು, ಜಂಗಮ ಅಂತ ಹೇಳಿದ್ರೆ ಕಾವಿದಾರಿಗಳು, ಈ ರೀತಿಯ ಆಚರಣೆಗಳಿತ್ತು ಮೊದಲಿಗೆ. ಆದರೆ ಅದಲ್ಲ, ನನ್ನೊಳಗಡೆನೂ ಇದೆ, ಇವೆಲ್ಲವೂ ನನ್ನೊಳಗಡೆನೂ ಇದೆ ಅಂತ ಹೇಳಿ ಬಸವಣ್ಣವರು ಅದಕ್ಕೆ ನಿನ್ನನ್ನು ನೀನು ಅಹಂಗ್ರಹೋಪಾಸನೆ ಅಂತ ಏನ್ ಹೇಳ್ತಾರಲ್ಲ, ನನ್ನನ್ನು ನಾನು ಪೂಜೆ ಮಾಡ್ಕೊಳ್ಳುವಂಥದ್ದು. ನಾವು ಹೇಳ್ತೀವಿ ನಮ್ಮಲ್ಲಿ ಪೂಜೆ ಮಾಡ್ಕೋತೀನಿ ಅಂತ ಹೇಳ್ತೀವಿ, ಪೂಜೆ ಮಾಡಿಸ್ತೀನಿ ಅಂತ ಹೇಳಲ್ಲ, ಯಾರಿಗೋ ಹೇಳಲ್ಲ, ನಾವೇ ಮಾಡ್ಕೋತೀವಿ ಅಂತ ಹೇಳ್ತೀವಲ್ಲ. ಹಾಗೆ ಇಲ್ಲಿನೂ ಕೂಡ ನನ್ನಲ್ಲಿ ಇರತಕ್ಕಂಥದ್ದು ಇವೆಲ್ಲವೂ ನಮ್ಮ ಲಿಂಗವಂತ ಧರ್ಮಕ್ಕೆ ಇವೆಲ್ಲ ನಮ್ಗೆ ಭೂಷಣ. ಇವ್ರು ಲಿಂಗವಂತರು ಹೆಂಗಂದ್ರೆ ರುದ್ರಾಕ್ಷಿ ಹಾಕೊಂಡಿದಾರ, ವಿಭೂತಿ ಧರಿಸ್ಕೊಂಡಿದಾರ, ಲಿಂಗಪ್ಪಿದಾನ, ಇದೆಲ್ಲ ಇತ್ತು ಅಂತ ಹೇಳಿದ್ರೆ ನಮ್ಮ ಆವರಣಗಳೆಲ್ಲ ಏನಿದೆಯಲ್ಲ, ಅದೇ ಒಂದು ಪ್ರಸಾದ ಮಾಡೋ ರೀತಿ ಇರ್ಬೋದು. ನಾವೇನ್ ಹೇಳ್ತೀವಿ, ಊಟ ಮಾಡಿ ಅಂತ ಹೇಳಲ್ಲ, ಪ್ರಸಾದ ಮಾಡ್ಬೇಕಂತ ಹೇಳ್ತೀವಿ. ಹಾಗೆ ಆಮೇಲೆ ತಿರ್ಗ ಪಾದೋದಕ ತಗೊಳ್ಳೋದು, ಇವೆಲ್ಲವೂ ಕೂಡ ಆಚರಣೆಗೆ ತಂದು ಇದಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತ ಹೇಳಿದಂಥವ್ರು ಬಸವಣ್ಣವ್ರು.
ಅದಕ್ಕೆ ಇದನ್ನ ಬಾಹ್ಯದು ಮತ್ತೆ ಆಗ ಬರೋ ಹೊರಗಿನ ರೂಪದಲ್ಲಿ ಅದು ಆಚರಣೆಯಲ್ಲಿತ್ತು. ಈಗ ಇದನ್ನ ಆಂತರಂಗಿಕವಾಗಿ ಕೂಡ ಇದೆ, ಒಳಗಡೆನೂ ಇದೆ ಹೊರಗಡೆನೂ ಇದೆ ಅಂತ ಹೇಳಿ ಅದನ್ನ ಮಾಡಿದಂಥವ್ರು ಬಸವಣ್ಣವರು. ಸಂಪೂರ್ಣವಾಗಿ ಬೇರೆ ರೂಪವನ್ನು ಕೊಟ್ಟಂತವ್ರು ಬಸವಣ್ಣವರು. ಅದಕ್ಕೆ ಅಲ್ಲಿ ಹೇಳ್ತಾರೆ, ನನ್ನ ಒಳಗಡೆ ಹೇಗಿದೆ ಇದು, ಎನ್ನ ಸ್ಥೂಲ ತನುವಿನ ಮಧ್ಯದಲ್ಲಿ ಅರುಹೇ ಗುರುವಾಗಿ. ಅರಿವು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡ್ಬೇಕಾದ್ರೆ ಏನೋ ಒಂಚೂರು ಅರ್ಥ ಆಗತ್ರಿ ನನಗೆ. ಯಾವುದೋ ಒಂದು ವಿಚಾರ ನನಗೆ ಅರ್ಥ ಆಗತ್ತೆ, ಅರ್ಥ ಆಗಿದ್ದೆ ಏನ್ ಮಾಡ್ತೀನಿ ನಾನು, ಓ ಇದಾ, ನನಗದ್ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ ಅಂತ ನನ್ಗೆ ಜಾಗರ ಆಗತ್ತಲ್ಲ, ಅದಕ್ಕೆ ಅರಿವು ಅಂತ ಹೇಳ್ತಾರೆ. ಅದ್ರ ಪ್ರಕಾರನೇ ನಾನೆಲ್ಲ ನಡೀತಾ ಇರ್ತೀನಿ ನಾನು. ಅಂದ್ರೆ ಸ್ಥೂಲ ತನುವಿನ ಮಧ್ಯದಲ್ಲಿ ಅರುಹೇ ಗುರುವಾಗಿ, ಸೂಕ್ಷ್ಮ ತನುವಿನ ಮಧ್ಯದಲ್ಲಿ ಸುಜ್ಞಾನವೇ ಲಿಂಗವಾಗಿ. ಅಂದ್ರೆ ಏನು, ಲಿಂಗಪ್ಪನ ಪೂಜೆ ಮಾಡ್ಲಾರ್ದಂಗೆ ನೀರು ತಗೋಬಾರ್ದನ್ನ ಭಾವ. ಅವ್ ಮಾಡ್ತೀವಲ್ಲ ನಾವೆಲ್ಲರೂ ಕೂಡ, ಹಾಗೆ ಅದು ಸುಜ್ಞಾನದ ಲಿಂಗ ಸ್ವರೂಪವಾಗಿ, ಕಾರಣತನುವಿನ ಮಧ್ಯದಲ್ಲಿ ಸ್ವಾನುಭಾವ ಜಂಗಮವಾಗಿ. ಅದರಿಂದ ಏನಾದ್ರೂ ಒಂದು ಮಾಡಿದ್ರಿಂದ ಒಂದ್ ಮನಸ್ಸಿಗೆ ತೃಪ್ತಿ ಸಿಗುತ್ತೆ. ನಾನು ಇವತ್ತು 5 ಗಂಟೆಗೆ ಎದ್ದು ಪೂಜೆ ಮಾಡಿದೆ, ತೃಪ್ತಿ ಇವತ್ತು ನನಗೆ. ಇವತ್ತೆದ್ದು ಬೆಳಗ್ಗೆ ನನ್ನ ದಿನಚರಿ ಪೂಜೆಯ ಪ್ರಾರಂಭದಿಂದಾನೇ ನನ್ನ ದಿನಚರಿ ಪ್ರಾರಂಭ ಆಗ್ಬೇಕು. ಅದ್ ಮಾಡಿದನಲ್ಲ, ಸಂತೃಪ್ತಿ ಆಗತ್ತೆ, ಜಂಗಮ. ಅದಕ್ಕೆ ಹೇಳ್ತಾರೆ, ನಿರ್ಮಲ ತನುವಿನ ಮಧ್ಯದಲ್ಲಿ ಕರುಣಾಮೃತವೇ ಪಾದೋದಕವಾಗಿ. ಒಂದು ಕಾರುಣ್ಯ ರೂಪ ತೋರಿಸುವಂಥದ್ದು ಇರ್ಬೋದು, ಕರುಣೆ ತೋರಿಸುವಂಥದ್ದು, ಅದಕ್ಕೆ ಪಾದೋದಕ. ಅಂದ್ರೆ ನಾ ಹೇಳ್ತೀನಿ, ಹೊರಗಿನ ನೋಟಕ್ಕೆ ಅದನ್ನ ಈಗ ಗುರುಗಳು ಬಂದ್ರು, ಅವ್ರ ಪಾದ ಪೂಜೆ ಮಾಡಿ ಪಾದೋದಕ ತಗೊಳ್ಬೇಕಂತ ಆಚರಣೆ ಇತ್ತು. ಅದಲ್ಲ, ನೀನು ಕಾರುಣ್ಯನ್ನ ತೋರಿಸ್ತೆ ಅಂತ ಹೇಳಿದ್ರೆ ಕಾರುಣ್ಯ ರೂಪ, ಅದಕ್ಕೆ ಪಾದೋದಕ ಅಂತ ಹೇಳಿದ್ರೆ ಅದನ್ನ ಒಪ್ಪು ತತ್ವ ಅಂತ ಏನ್ ಹೇಳ್ತಾರಲ್ಲ, ಈ ನೀರು ಎದ್ರ ಜೊತೆ ಸೇರ್ಕೊಡುತ್ತೆ ಅದ್ರ ಜೊತೆ ಹೊಂದ್ಕೊಂಡ್ಬಿಡುತ್ತೆ. ನೀವು ಮಣ್ಣಾಗ ಬೆರೆಸ್ರಿ, ಮಣ್ಣಿನ ನೀರ್ ಆಗ್ತೈತಿ, ಕಲರ್ ಬೆರೆಸಿ ಕಲರ್ ನೀರಾಗತ್ತೆ, ಹೌದಾ? ಹಾಗೆ ನೀನು ನಿನ್ನ ಜೀವನವನ್ನ ಕಷ್ಟ ಬರ್ಲಿ ಸುಖ ಬರ್ಲಿ ಏನೇ ಬರ್ಲಿ ಹೊಂದ್ಕೊಂಡು ಹೋಗು ಅಂತ ಹೇಳುದು ಪಾದೋದಕ ತತ್ವ, ಆಯ್ತಾ? ಆಮೇಲೆ ಆನಂದ ತನುವಿನ ಮಧ್ಯದಲ್ಲಿ ಕೃಪಾ ಪ್ರಸಾದವಾಗಿ. ನಾನು ಸ್ವಲ್ಪ ಪ್ರಸಾದ ಮಾಡ್ತಿದ್ದೀನಿ, ನೀವು ಪ್ರಸಾದ ಮಾಡಿ ಅಂತ ಹೇಳಿ ಅದೊಂದು. ಮತ್ತೆ ನಾನು ಮಾಡಿದ ಕೆಲಸದಲ್ಲಿ ಒಂದು ಪ್ರಸನ್ನತೆ ಏನ್ ಸಿಗುತ್ತಲ್ಲ, ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ತೃಪ್ತಿ ಅಂತ ಸಿಗುತ್ತಲ್ಲ, ಅದಕ್ಕೆ ಪ್ರಸಾದ ಅಂತ ಹೇಳ್ತಾರೆ. ಅದನ್ನ ನಾನು ಅನುಭವಿಸುವಂಥದ್ದು, ಹೊರಗೆಲ್ಲ ನಾನು ಒಳಗಡೆ ಮಾಡುವಂಥದ್ದು. ಆಮೇಲೆ ಚಿದ್ರೂಪ ತನುವಿನ ಮಧ್ಯದಲ್ಲಿ ಚಿತ್ ಪ್ರಕಾಶ ಬಸಿತವಾಗಿ. ಮನಸ್ಸಿನ ಭಾವನೆಗಳಲ್ಲಿ ಒಂದು ಒಳ್ಳೆಯ ಮನಸ್ಥಿತಿ ನನಗೇನ್ ಬರುತ್ತೆ, ಸಕಾರಾತ್ಮಕವಾಗಿ ಚಿಂತನೆ ಮಾಡತಕ್ಕಂಥದ್ದು. ಯಾರ ಜೊತೆ ಮಾತಾಡಿದ್ರು ಕೂಡ ಸಕಾರವಾಗಿ ಚಿಂತನೆ ಮಾಡತಕ್ಕಂಥ, ಅದಕ್ಕೆ ಬಸಿತ ಅಂತ ಹೇಳಿದ್ರು. ಚಿನ್ಮಯ ತನುವಿನ ಮಧ್ಯದಲ್ಲಿ ಚಿತ್ಕಾಂತೆ ರುದ್ರಾಕ್ಷಿಯಾಗಿ. ಒಬ್ಬರನ್ನ ನೋಡೋದ್ರ ನೋಟ ಇರ್ಬೋದು. ನಾನು ಲಿಂಗ ಪೂಜೆ ಮಾಡ್ಬೇಕಾದ್ರೆ ನಿರೀಕ್ಷಣೆ ಮಾಡ್ತಾನೆ, ಮಾಡ್ತಾ ಏನಾಗುತ್ತೆ, ಆ ಲಿಂಗದ ರೂಪ ನನ್ನ ಕಣ್ತುಂಬ ತುಂಬಿಕೊಳ್ಳುತ್ತೆ. ನನ್ನ ಕಣ್ತುಂಬ ತುಂಬಿಕೊಂಡಿರತ್ತ ರೂಪವನ್ನ ನಾನು ಪ್ರತಿದಿನವೂ ಕೂಡ ಯಾರ ಜೊತೆ ಯಾರನ್ನ ನೋಡ್ತೀನಿ, ಆ ಲಿಂಗ ಸ್ವರೂಪವಾಗಿ ನೋಡ್ಬೇಕು ನಾನು ಅಂತ. ಅದಕ್ಕೆ ಅದರಲ್ಲಿ ಲಿಂಗ ಸ್ವರೂಪವಾಗಿ ನೋಡತಕ್ಕಂಥದ್ದು ರುದ್ರಾಕ್ಷಿ, ಅದಕ್ಕೆ ಹೇಳ್ತಾರೆ ಹಂಗೆ. ಆಮೇಲೆ ನನ್ನ ಚಿತ್ ಪ್ರಕಾಶವೇ ತನುವಿನ ಮಧ್ಯದಲ್ಲಿ ಚಿದಾನಂದವೇ ಮಂತ್ರವಾಗಿ. ಸದಾ ಕಾಲ ಮನಸ್ಸು ಅಧೋಮುಖವಾಗಿ ಹರಿಯುತ್ತೆ ಅಂತ ಹೇಳಿ ಗುರುಗಳು ಏನ್ ಮಾಡ್ತಾರೆ, ನನಗೆ ಕಿವಿಯಲ್ಲಿ ಮಂತ್ರವನ್ನ ಬೋಧೆ ಮಾಡ್ತಾರೆ. ಯಾಕೆ ಮಂತ್ರವನ್ನ ಬೋಧೆ ಮಾಡ್ತಾರೆ ಅಂದ್ರೆ, ಪ್ರತಿಯೊಂದು ಈಗ ನೋಡಿ, ಅಲ್ಲಿ ಪರಮಾತ್ಮ ಏನ್ ಯೋಚನೆ ಅಂದ್ರೆ ನಮ್ಮಲ್ಲಿರತಕ್ಕಂಥ ಚೈತನ್ಯ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇವ್ರಿಗೆ ನಾನು ಚೈತನ್ಯ ರೂಪವಾಗಿ ಇದ್ದೇನೆ, ಇವರು ನನಗೆ ಪ್ರತಿಫಲವಾಗಿ ಏನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅಂಗದಲ್ಲಿಯೂ ಕೂಡ ಲಿಂಗ ಸ್ಥಾಪನೆಯನ್ನ ಮಾಡ್ಲಿಕ್ಕೆ ಶರಣರು ಹೇಳಿದ್ದಾರೆ. ಆಧಾರ ಚಕ್ರದಲ್ಲಿ ಆಚಾರ ಲಿಂಗ, ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗ, ಮಣಿಪೂರಕದಲ್ಲಿ ಆಮೇಲೆ ಅನಾಹತ ಮಹಾಲಿಂಗ, ಇದು ನಿಷ್ಕಲ ನಿಶೂನ್ಯ ನಿರಂಜನ. ಅಂದ್ರೆ ಯಾವ್ಯಾವ ಲಿಂಗವನ್ನ ಯಾವ್ಯಾವ್ದು ಚಕ್ರದಲ್ಲಿ, ಅಂದ್ರೆ ಲಿಂಗ ಅಂದ್ರೆ ಏನೋ ತಂದು ಇಡೋದು ಅಂತಲ್ಲ, ಆ ಭಾವನೆಯಲ್ಲಿ ನಾನು ಆರಾಧಿಸಿದೆ ಅಂತ ಹೇಳಿದ್ರೆ ಅದರದ ಒಂದು ಅಲ್ಲಿ ಆಧಾರ ಚಕ್ರ ಅಂತ ಹೇಳಿದ್ರೆ ಏನ್ ಬಂತು, ಭಕ್ತ ಸ್ಥಳಕ್ಕೆ ಬಂತು. ಭಕ್ತ ಅಂದ್ರೆ ಹೆಂಗಿರ್ಬೇಕಂತ ತಿಳ್ಕೊಂಡಾಗ ಏನಾಗತ್ತೆ, ಆ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆ ಶ್ರದ್ಧೆಯಿಂದ, ಒಂದು ನಂಬಿಕೆಯಿಂದ, ಒಂದು ವಿಶ್ವಾಸದಿಂದ ಆ ಸ್ಥಳದಲ್ಲಿ ನಾನು ಮಾಡಿದಾಗ ನನಗೆ ಕ್ರಿಯೆ ಸಂತೃಪ್ತಿ ಸಿಗುತ್ತೆ. ಈ ರೀತಿ ಮಾಡ್ಕೊಂಡು ಹೋಗುವಂತ. ಅಂದ್ರೆ ಪರಮಾತ್ಮ ಯಾವ ರೂಪದಲ್ಲಿ ಬರ್ತಾನೆ, ಏನೋ ನನ್ನ ಭಕ್ತನಾಗಿದ್ದಾನಪ್ಪ, ನಾನು ಈ ರೀತಿ ಹೋದ್ರೆ ನನಗೆ ಏನಾದ್ರೂ ಸಲ್ಲಿಸ್ತಾನೇನೋ ಅನ್ನೋ ಭಾವದಲ್ಲಿ ಈ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಪರಮಾತ್ಮ ಯಾವುದೇ ಕಾರಣಕ್ಕೂ ನಮ್ಮಿಂದ ಏನು ಬೇಡೋದಿಲ್ಲ. ಏನಂದ್ರೆ ಎಲ್ಲವನ್ನೂ ಕೊಟ್ಟಿರುವೆ, ಏನ ಬೇಡಲಿ ಜಗವ ನನಗೆ ಬಿಟ್ಟಿರುವೆ ಏಕೆ ಕಾಡಲಿ ಅಂತ ಏನು ಐತಲ್ಲ, ಎಲ್ಲವನ್ನೂ ನಮ್ಗೆ ಬಿಟ್ಟು ಕೊಟ್ಬಿಟ್ಟಿದ್ದಾರೆ ನೋಡಿ. ಗಾಳಿ ಇರ್ಬೋದು, ಬೆಳಕಿರ್ಬೋದು, ಆಮೇಲೆ ತಿರ್ಗಾ ಬೆಳೆದು ಒಂದು ಧಾನ್ಯ ಹಾಕಿದ್ರೆ 1000 ಧಾನ್ಯ ಬರ್ತಾವ್, ಅದು ಎಲ್ಲವನ್ನೂ ಕೊಟ್ಟು ರೆಡಿ ಮಾಡಿ ನೀನು ಅನುಭವಿಸಂತ ಕಳಿಸಿದಾರೆ ಅಷ್ಟೇ. ನಾವೇನ್ ಮಾಡಿದೀವಿ ಇಲ್ಲಿ, ಅದು ಹೇಳ್ತಾರೆ ನೋಡಿ, ವಿ ಹ್ಯಾವ್ ಬೀನ್ ಇನ್ವೈಟೆಡ್ ಬೈ ದಿ ಆಲ್ಮೈಟಿ ಆಸ್ ಗೆಸ್ಟ್ಸ್ ಅಂತ.
ನಾವು ಬಂದಿರೋದು ಇಲ್ಲಿ ಬಂದಿರೋದು ಎದಕ್ ಬಂದಿದೀವಿ ಹೇಳ್ರಿ? ಅತಿಥಿಗಳಾಗಿ ಬಂದಿದೀವಿ ಅಷ್ಟೇ. ಮಾಡ್ತಾ ಇದೀವಿ ಏನು? ಏನ್ ಮಾಡ್ತಾ ಇದೀವಿ? ಮನೆ ಕಟ್ಟಿಸ್ತಾ ಇದೀವಿ, ಇದ್ ನಂದು, ಇದ್ ನನ್ನ ಹೆಂಡತಿ, ನನ್ ಸಂಸಾರ ಅಂತ ಮಾಡ್ಕೊಂಡು ಕೂತೀವಿ. ಬೇಕು ನಮ್ಗೆ, ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವು ಜೀವನ ಮಾಡ್ಬೇಕಂದ್ರೆ ಬೇಕು ಸ್ವಲ್ಪ ಅಷ್ಟೇ. ಆದ್ರೆ ಆ ಮಿತಿಯನ್ನು ಮೀರಿ ನಾವು ಹೋಗ್ತಾ ಇದೀವಿ, ಹೌದಾ? ಅದು ಆಗ್ಬಾರ್ದಂತ ಹೇಳಿ ಅದಕ್ಕೆ ಹಿಂಗೆ ಆತಿಥ್ಯವನ್ನ ಸ್ವೀಕಾರ ಮಾಡ್ಬೇಕು. 2 ದಿವಸ ಪ್ರಸಾದ ತುಂಬಾ ಚೆನ್ನಾಗಿತ್ತು, ಬರ್ತೀವಿ ಆಯ್ತಾ, ಹೋಗ್ಬೇಕು. ಅದಕ್ಕೆ ಪ್ರತಿರೂಪವಾಗಿ ಹೇಳಲಿಕ್ಕೆ ನಾನು ಪರಮಾತ್ಮನಿಗೆ ಒಂದು ಸಣ್ಣ ಪ್ರತಿ ಏನ್ ಮಾಡೋದು, ಯಾರೋ ಒಬ್ರು ಏನೋ ಒಂದು ಕೊಟ್ರ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ಆ ಥ್ಯಾಂಕ್ಸ್ ಪ್ರತೀಕ ಈ ಇಷ್ಟಲಿಂಗದ ನಿರೀಕ್ಷಣೆ ಮಾಡುವಂಥದ್ದು. ಪ್ರತಿಯೊಬ್ಬರು ಅಂತ ಇದನ್ನೇ ಕೇಳೋದು, ಇನ್ನೇನು ಕೇಳಲ್ಲ ಪರಮಾತ್ಮ. ನೀನು ಏನೇನ್ ಮಾಡ್ಕೊಂಡಿದ್ರಿ, ಅದ್ ಕೊಡ್ರಿ, ಇದ್ ಕೊಡ್ರಿ, ಏನು ಕೇಳಲ್ಲ. ಕೇಳೋದಿಷ್ಟೇ, ಪರಿಶುದ್ಧವಾಗಿರ್ತಕ್ಕಂಥ, ನಾನು ಒಂದು ಹೆಣ್ಣು ಗಂಡಲಿನ ಉಂಟಾಗತಕ್ಕಂಥ ಅದಕ್ಕೆ ಪ್ರೀತಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಬಿಟ್ಟು ನಾನಿರಲ್ಲ, ನಾನ್ ಬಿಟ್ಟು ಅವ್ರು ಬರಲ್ಲ, ಭಾಷೆಗಳು ನಡೀತಿರ್ತಾವಲ್ಲ, ಅದು ಪ್ರೀತಿ ಆಯ್ತು. ಅದೇ ರೀತಿಯ ಪ್ರೀತಿ ಪರಮಾತ್ಮನ ಲಿಂಗವನ್ನ ಬಿಟ್ಟು ನಾನು ಏನೂ ತಗೊಳ್ಳೋದಿಲ್ಲ, ಏನು ಮಾತಾಡೋದಿಲ್ಲ, ಏನನ್ನು ಕೂಡ ನಾನು ಸ್ವೀಕಾರ ಮಾಡೋದಿಲ್ಲ ಅನ್ನೋ ಭಾವ ನನ್ನಲ್ಲಿ ಗಟ್ಟಿಯಾಗಿ ಒಂದು ಮನಸ್ಥಿತಿ ನನಗೆ ಬರುತ್ತಲ್ಲ, ಅದು ಪರಮಾತ್ಮನದ್ದು ಇರತಕ್ಕಂಥ ಸಪ್ರೇಮ ಅಂತ ಹೇಳ್ತಾರೆ. ಪರಿಶುದ್ಧವಾಗಿರತಕ್ಕಂಥ ಪ್ರೀತಿ ಭಕ್ತಿ ಅಂತ ಹೇಳ್ತಾರೆ ಇಲ್ಲಿ ಅಧ್ಯಾತ್ಮದಲ್ಲಿ. ಹೀಗೆ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ತಿಳ್ಕೊಂಡು, ಅಂದ್ರೆ ಒಂದೊಂದನ್ನೇ, ಅಂದ್ರೆ ಯಾವ ಭ್ರಮೆಗೂ ಒಳಗಾಗದೆ, ಈಗೇನೋ ನಾನೇನೋ ಮಾಡ್ಕೊಂಡಿದ್ದೆ, ಏನೋ ಬಂದ್ಬಿಡ್ತಪ್ಪ ನನಗೆ, ಹಂಗಿರ್ಬಾರ್ದು. ಏನೋ ಒಂದು ಅಚಾನಕ್ ಬಂತಂತ ಇಟ್ಕೋರಿ, ಬಂತಂತ ಹೇಳಿದಾಗ ಪ್ರಸಾದ, ಪರಮಾತ್ಮನ ಪ್ರಸಾದ ನನಗಾಗಿ ಕೊಟ್ಟಿರತಕ್ಕಂಥದ್ದು ಅಂತ ಸ್ವೀಕಾರ ಮಾಡ್ಬೇಕು. ಈ ರೀತಿಯ ಮನಸ್ಥಿತಿ ನಮ್ಮೆಲ್ಲರದು ಆಗ್ಬೇಕು. ಅವೆಲ್ಲವೂ ಕೂಡ ವಚನದ ಇಲ್ಲಿ ಹೇಳಿದ್ದಷ್ಟೇ ಅಲ್ಲ, ಅಧ್ಯಯನ ಮಾಡ್ಬೇಕು. ಅಧ್ಯಯನ ಮಾಡಿ ಅಲ್ಲಿ ವಿಚಾರಗಳನ್ನ ತಿಳ್ಕೊಂಡ ನಂತರ ಜೀವನದಲ್ಲಿ ಜಾರಿಗೆ ತರುವಂಥದ್ದು ಏನೈತಲ್ಲ, ಅದು ನಿಜವಾದ ಸಾಧನೆ ಅಂತ ನನಗೆ ಅಂತ ಅನ್ಸುತ್ತೆ. ಹೀಗೆ ಪ್ರತಿಯೊಂದು ಇದರಿಂದ ಏನಾಗುತ್ತೆ ನೋಡಿ, ಒಂದು ವಿಚಾರ ನಾ ಹೇಳೋದೇನಂದ್ರೆ, ನೀವು ಪ್ರಾರಂಭದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣನೇ, ಎದ್ದ ಮೇಲೆ ನಿಮ್ಮ ಶೌಚಾಲಯ ಕ್ರಿಯೆಗಳನ್ನ ಮುಗಿಸಿ ಇಷ್ಟಲಿಂಗದ ನಿರೀಕ್ಷಣೆ ಪೂಜೆ ಮಾಡಿ ಮೊದಲಿಗೆ ಪರಮಾತ್ಮನಿಗೆ ಒಂದು ಥ್ಯಾಂಕ್ಸ್ ಅನ್ನ ಸಲ್ಲಿಸಿ ನೀವು ಚಾಲು ಮಾಡಿದ್ರಂದ್ರೆ ಆ ದಿನ ಪೂರ್ತಿ ನಿಮ್ ಕೆಲಸಗಳೆಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೆನೆದರೆ ತಪ್ಪುವ ಅಪಮೃತು ಕಾಲ ಕರ್ಮಗಳೆಯ, ಹಿಂಗೆಲ್ಲ ಚಾಲು ಆಗ್ತೈತದು. ಅದು ಏನಂದ್ರೆ ಬರೀ ಶುದ್ಧವಾಗಿರತಕ್ಕಂಥ ಮನಸ್ಸಿನಿಂದ ಮಾಡಿದಾಗ ಈ ಕ್ರಿಯೆಗಳೆಲ್ಲ ಹಾಕೋತ ಹೋಗ್ತಾವೆ. ಆ ಒಂದು ಆಯ್ತು ಅಂತ ಹೇಳಿದ್ರೆ ನಾಳೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗತ್ತೆ ನಮ್ಗೆ. 5 ಗಂಟೆಗೆ ಎದ್ದಿದ್ದೆ, 4:15 ಹೇಳ್ಬೇಕಂತ ಬರ್ತೈತಿ. ಹಿಂಗೆ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಥಿತಿ ಆ ಮಟ್ಟಕ್ಕೆ ಹೋಗತ್ರಿ. ಆ ದಿನ ಎಲ್ಲವೂ ಕೂಡ ನಾನು ಶಾಂತ ಸ್ವಭಾವದಿಂದ ನಾನು ಕೆಲಸವನ್ನೆಲ್ಲ ಮಾಡ್ಕೊಂಡು ಹೋಗ್ತೇನೆ. ಇದಕ್ಕೆಲ್ಲ ಮುಖ್ಯ ಕಾರಣ ಇದಿಷ್ಟು ಒಂದಟ್ಟಿಗೆ ಇರ್ಲಿ. ಈಗ ಈ ಅಷ್ಟಾವರಣಗಳು ತಗೊಳ್ಳೋದಂತ ಹೇಳಿದ್ರೆ, ಈಗ ನೋಡ್ರಿ, ಸೃಷ್ಟಿಯ ಪ್ರಾರಂಭದಲ್ಲಿ ಏನು ಅನ್ಕೊಂಡಿದ್ವಿ ನಾವು, ಪರಮಾತ್ಮ ಎಷ್ಟೋ ವರ್ಷಗಳ ಕಾಲ ಹೇಳ್ತಾರೆ, 1375 ಮಿಲಿಯನ್ ವರ್ಷಗಳ, ಇನ್ನು ಯಾವಾಗ ಈ ಸೃಷ್ಟಿ ಆಯ್ತಂತ ಇನ್ನು ಕಂಡುಹಿಡಿತಾ ಇದ್ದಾರೆ ವಿಜ್ಞಾನಿಗಳು, ಇನ್ನು ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಅಂದಾಜು ಹೇಳ್ತಾರೆ 1375 ಮಿಲಿಯನ್ ವರ್ಷಗಳ ಹಿಂದೆ ಅಂತ ಪ್ರಾರಂಭ ಆಯ್ತಂತ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಅಪ್ಪಾಜಿ ಇದ್ದಾರೆ, ನಾವೇನ್ ಹೇಳ್ತೀವಿ, ನಾವು ಶಿವಪುರಕ್ಕೆ ಹೋಗ್ತೀವಿ, ಅಲ್ಲಿ ಯಾರಿದ್ದಾರೆ ಅಂದ್ರೆ ಅಪ್ಪಾಜಿ ಅವ್ರ ಹೆಸರು ಹೇಳ್ತೀವಿ ನಾವು, ಹೌದಾ? ಅಂದ್ರೆ ಗುರ್ತಿದೆ ಇಲ್ಲಿ ಇವ್ರು ಇರೋದ್ರಿಂದ ನಾವು ಇವ್ರ ಗುರ್ತು ಹೇಳ್ತೀವಿ. ಅವ್ರು ಹೋಗಿ ಕೇಳ್ತಾರೆ, ಹಿಂಗೆ ಭಾರತಿ ಕಳಿಸಿದ್ದು, ನಾ 2 ದಿವಸ ಬಂದೆ, ನೋಡ್ತಾರೆ ಎಲ್ಲ. ಹಾಗೆ ಅಲ್ಲಿ ಏನು ಪ್ರಾರಂಭ ಆಯ್ತಲ್ಲ, ಆ ಪ್ರಾರಂಭ ಆಗಿದ್ದನ್ನ ಹೇಳಲಿಕ್ಕೆ ಅಲ್ಲಿ ಯಾರು ಇರ್ಲಿಲ್ಲ. ಹಾಗಾಗಿ ಯಾವಾಗ ಇದು ಚಾಲು ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅದೇ ರೀತಿ ನನ್ನ ಶರೀರದಲ್ಲಿ ಅಂದ್ರೆ ಪರಮಾತ್ಮ ಎಷ್ಟೋ ವರ್ಷಗಳ ಕಾಲ ತನ್ನ ಪಾಡಿಗೆ ತಾನು ಆರಾಮಾಗಿದ್ನಂತೆ. ಯಾವುದೋ ಒಂದು ಸಮಯದಲ್ಲಿ ನಾನು ಸೃಷ್ಟಿ ಮಾಡ್ಬೇಕಂತ ಏನು ಉದ್ಭವ ಆಯ್ತಲ್ಲ, ಒಂದು ವೈಬ್ರೇಷನ್ ಸ್ಟಾರ್ಟ್ ಆಯ್ತಲ್ಲ, ವೈಬ್ರೇಷನ್ ಮಾಡಬೇಕು, ನಾನು ಇಲ್ಲಿ ಬರ್ಬೇಕಂದ್ರೆ ನಮ್ಮ ತಯಾರಿ ಎಷ್ಟಿದೆ. 8 ದಿವಸದಿಂದ ತಯಾರಿ ಆಯ್ತು, ಏನೇನ್ ತಗೊಂಡು ಹೋಗ್ಬೇಕು, ಎಷ್ಟೊತ್ತಿಗೆ ಹೋಗ್ಬೇಕು, ಅವ್ರು ಹೇಳಿ ಸಮಯಕ್ಕೆ ನಾನು ಎಷ್ಟು ತಯಾರಿ ಮಾಡಿದ್ವಲ್ಲ, ಹಾಗೇನೆ ಅಲ್ಲಿ ಸೃಷ್ಟಿ ಏನಾಯ್ತಲ್ಲ, ಒಂದು ಪ್ರಾರಂಭ ಏನಾಯ್ತಲ್ಲ, ಒಂದು ಏನ್ ಹೇಳ್ತಾರೆ, ಅಲುಗಾಡುವಿಕೆ ಅಂತ ಹೇಳ್ತಾರೆ. ಅಂದ್ರೆ ವೈಬ್ರೇಷನ್ ಸ್ಟಾರ್ಟ್ ಆಯ್ತಲ್ಲ, ಆ ವೈಬ್ರೇಷನ್ ಸ್ಟಾರ್ಟ್ ಬೇಕು ಅಂತ, ಅದಕ್ಕಲ್ಲಿ ಹೇಳ್ತಾರೆ, ಅದು ಅಲ್ದು ಎಷ್ಟೋ ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ದು ಚಲನಾತ್ಮಕವಾಗಿ ಪ್ರಾರಂಭ ಹಾಕೋತ ಇದುವರೆಗೂ ಈ ಗಳಿಗೆವರೆಗೂ ಚಲನಾತ್ಮಕವಾಗಿಯೇ ಇದೆ. ಅದು ಚಲನೆ ನಿಲ್ಲಿಸ್ತಂದ್ರೆ ಎಲ್ಲ ಜಡ ಆಗ್ಬಿಡುತ್ತೆ. ಅಂದು ಶುರು ಆಗಿದ್ದು ಚಲನೆ ಏನೈತಲ್ಲ, ಅದು ಅರಿವಿಗೆ ಬಂತಲ್ಲ, ಅದನ್ನ ಗುರು ಅಂತ ಹೇಳ್ತಾರೆ. ಏನೋ ಶುರು ಆಯ್ತು ನನಗೆ, ಅಥವಾ ಇನ್ನೂ ಒಂದು ಮನೆ ಕಟ್ಟಿಸ್ಬೇಕಂತ ಇಟ್ಕೋರಿ, ಮನೆ ಕಟ್ಟಿಸ್ಬೇಕಂತಿತ್ತು, ಒಂದು ಸೈಟ್ ತಗೋಬೇಕಿತ್ತು, ಸೈಟ್ಗೆ ಲೋನ್ ಮಾಡಿ 30-40 ತಗೊಂಡ್ವಿ. 30-40 ತಗೊಂಡಿದ ತಕ್ಷಣ ಏನ್ ಮಾಡ್ತೀವಿ, ಅಡಿಗೆ ಮನೆ, ನಾವು ಹೆಣ್ಣು ಮಕ್ಳಿಗೆ ಯೋಚನೆ ಮಾಡೋದೇ ಅದು, ಅಡಿಗೆ ಮನೆ ಎಲ್ಲಿರ್ಬೇಕು, ಪೂಜಾ ಕೋಣೆ ಎಲ್ಲಿರ್ಬೇಕು, ಬಂದು ಇದೆಲ್ಲ ಏನೂ ಆಗಿಲ್ಲ, ಸೈಟು ತಗೊಂಡಿಲ್ಲ, ಆದ್ರೆ ಏನ್ ಮಾಡ್ತೀವಿ, ಇದೆಲ್ಲ ತಲೆಯಲ್ಲಿ ಒಳದಿರುತ್ತೆ.
ಆದ್ರೆ ಏನದು ನನ್ನಲ್ಲಿರತಕ್ಕಂತ ಒಂದು ಏನು ಗುರುತ್ವ ಅಂದ್ರೆ ನಾನು ಹಿಂಗ್ ಮಾಡ್ಬೇಕು ಅನ್ನೋ ಭಾವ. ಆ ಒಂದು ಗುರುತ್ವವನ್ನೇ ಹಿಡ್ಕೊಂಡು ವಿಸ್ತಾರ ಆಗಿರತಕ್ಕಂಥದ್ದು ಗುರು ನಮ್ಗೆ ಇಷ್ಟಲಿಂಗ ದೀಕ್ಷೆಯನ್ನ ಮಾಡ್ಬೇಕಾದ್ರೆ ಏನ್ ಹೇಳ್ತಾರೆ, ನೀನೇ ಲಿಂಗ ಸ್ವರೂಪ ಇದೆಯಾ ಅಂತ ಹೇಳ್ತಾರೆ. ನಾನೇ ಲಿಂಗ ಕೂತಿದ್ದೀನಲ್ಲ, ಹಿಂಗೆ ತಾನೇ ಇರೋದು. ಸ್ಥಾವರಲಿಂಗ ಹೆಂಗೈತರಿ, ಹಿಂಗಿದಲ್ಲ, ಇದು ಜಲಹರಿ ನಂದು ಎಲ್ಲ ಶಿರ ಎಲ್ಲ ಬಂತಲ್ಲ. ಅದಕ್ಕೆ ಹೇಳ್ತಾರೆ ಗುರುಗಳು, ನೀನೇ ಲಿಂಗ ಸ್ವರೂಪ ಇದೆಯಾ, ಈ ಲಿಂಗ ನಿನ್ನ ಅಂಗಕ್ಕೆ ಆ ಲಿಂಗನವಾಗಲ್ಕೆ, ಈ ಲಿಂಗ ನಿನ್ನ ಮೈಲಿಂಗ ಎಂದೆನ್ನೋಳು ಕೀಳಿಸಿದ ಗುರುವೆ ಕೃಪೆಯಾಗು. ನಾನೇ ಲಿಂಗ, ನಿನ್ನನ್ನು ನೀನು ಪೂಜೆ ಮಾಡ್ಕೊ, ಶಿವನಾಗಿ ಶಿವನ ಪೂಜಿಸು, ಹರನಾಗಿ ಹರನ ಪೂಜಿಸು ಅಂತ ಏನ್ ಹೇಳ್ತಾರಲ್ಲ, ನನ್ನನ್ನು ನಾನು ಪೂಜೆ ಮಾಡ್ಕೊಳ್ಳೋದು. ಅದಕ್ಕಲ್ಲಿ ಹೇಳ್ತಾರೆ. ಅದಕ್ಕೆ ಆ ಗುರು ಹೇಳಿದ್ದನ್ನ ನಾನು ಏನ್ ಮಾಡಿದೆ, ಲಿಂಗ ಸ್ವರೂಪವಾಗಿ ನಾನೇ ಲಿಂಗ ಅಂತ ಅನ್ಕೊಂಡು ನಾನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ನನ್ನ ಭಾವನೆಗಳು ಏನೇನ್ ಬರುತ್ತೆ, ಸಕಾರಾತ್ಮಕವಾಗಿರ್ತಕ್ಕಂಥ ಭಾವನೆ, ಒಬ್ರಿಗೆ ಕೊಡೋದಿರ್ಬೋದು ಅಥವಾ ಒಂದು ಜ್ಞಾನ ಪಡ್ಕೊಳ್ಳೋದಿರ್ಬೋದು, ಈ ರೀತಿ ತಗೊಳ್ಳುವಂಥದ್ದು, ಅದಕ್ಕೆ ಜಂಗಮ ಅಂತ ಹೇಳ್ತಾರೆ. ಬಹಳ ಸೂಕ್ಷ್ಮ ಅಂತ ಹೇಳಿದ್ರೆ ಆ ಪದಗಳನ್ನ ಈಗ ಮುಟ್ಟಿ ಬರ್ತಿದ್ದೀನಿ ಅಷ್ಟೇ. ಇದು ಬಹಳ ದೀರ್ಘವಾಗಿರತಕ್ಕಂಥದ್ದು ವಿಚಾರಗಳು. ಆಮೇಲೆ ಇದಿಷ್ಟ ಆಯ್ತಾ. ಆಮೇಲೆ ಪಾದೋದಕ ಅಂತ ಹೇಳಿದ್ರೆ ಅದನ್ನ ಎಲ್ಲದಕ್ಕೂ ಜೀವನದಲ್ಲಿ ಹೊಂದ್ಕೊಂಡು ಹೋಗುವಂಥದ್ರಿ. ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ, ಅಯ್ಯೋ ನನ್ನ ತಲೆ ಮೇಲೆ ಎಲ್ಲ ಬಂತಲ್ಲಪ್ಪ, ಇಲ್ಲ, ಬಂತು, ಮಾಡ್ಬೇಕಷ್ಟೇ, ಆಯ್ತಾ. ಆ ರೀತಿ ಆ ಪಾದೋದಕ. ಪ್ರಸಾದ ಏನು ಕೆಲಸವನ್ನ ಮಾಡ್ತೀವಿ ಅದರಲ್ಲಿ ಪ್ರಸನ್ನತ್ವವನ್ನು ಪಡ್ಕೊಳ್ಳುವಂಥದ್ದು. ಅಯ್ಯೋ ಇದು ಯಾರ್ದೋ ಕೆಲಸ ನಾನ್ಯಾಕೆ ಮಾಡ್ಬೇಕಂತಲ್ಲ, ಇದು ನನ್ನ ಕೆಲಸ ಅಂತಾನೆ ಮಾಡ್ಬೇಕು, ಅದಾಯ್ತಾ. ಆಮೇಲೆ ವಿಭೂತಿ ಆ ಪರಮಾತ್ಮನ ಚಿತ್ಕಳೆ ಅಂತ ಹೇಳಿದ್ರೆ, ಇದಕ್ಕೆ ಚಿತ್ ಪ್ರಕಾಶ ಅಂತ ಹೇಳ್ತಾರೆ. ಅಂದ್ರೆ ಮೈ ಬೆಳಗು, ಪರಮಾತ್ಮನ ಮೈ ಬೆಳಗು ಅಂತ ಹೇಳ್ತಾರೆ. ಅದು ಪರಮಾತ್ಮನ ಮೈ ಬೆಳಗನ್ನ ನನ್ನ ಮೈಗೆ ನಾನು ಹಚ್ಕೋತಾ ಇದ್ದೀನಿ ಅನ್ನೋ ಭಾವದಲ್ಲಿ ತಗೊಳ್ಳುವಂಥದ್ದು ಇರ್ಬೋದು. ಆಮೇಲೆ ರುದ್ರಾಕ್ಷಿ, ಅದು ಪರಮಾತ್ಮನ ಒಂದು ದೃಷ್ಟಿ. ನಾನು ಈ ಸೃಷ್ಟಿಯನ್ನ ನೋಡ್ಲಿಕ್ಕೆ ನನ್ ಪರಮಾತ್ಮ ನೋಡಿ, ಈ ಶರೀರದಲ್ಲಿ ಎಲ್ಲಾ ಭಾಗಗಳು ಚೆನ್ನಾಗಿದ್ರು ಕೂಡ ಈ ಕಣ್ಣಿರ್ಲಿಲ್ಲ ಅಂದ್ರೆ ನನಗೇನು ಗೊತ್ತಾಗೋದಿಲ್ಲ. ಇದಕ್ಕೆ ಸೂರ್ಯ ಅಂತ ಹೇಳ್ತಾರೆ. ಅಂದ್ರೆ ಈ ಸೃಷ್ಟಿಯನ್ನ ನೋಡ್ಲಿಕ್ಕೆ ಎಷ್ಟು ಚಂದ ಇದೆ, ಈ ಸೃಷ್ಟಿ ಹಸಿರಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನನಗಿದ್ದು ಕಣ್ಣಿನಿಂದನೇ ಪ್ರತಿಯೊಂದು ಶುರುವಾಗೋದು, ಕಣ್ಣಿನಿಂದಾನೆ, ಅಂದ್ರೆ ದೃಷ್ಟಿಯಿಂದನೇ ಶುರುವಾಗುತ್ತೆ. ಅದಕ್ಕೆ ಸೃಷ್ಟಿಯಲ್ಲಿ ನೋಡುವಂಥದ್ದು ಇದು ಕಣ್ಣುಗಳ ಮೂಲಕ ಕೊಟ್ಟಿರತಕ್ಕಂಥದ್ದು. ಅದು ರುದ್ರಾಕ್ಷಿ, ಪರಮಾತ್ಮನ ಪ್ರತಿರೂಪವೇ ಇದೆ ಅಂತ ಹೇಳಿ. ಆಮೇಲೆ ವಿಭೂತಿ ರುದ್ರಾಕ್ಷಿ ಮಂತ್ರ ಅಂತ ಹೇಳಿದ್ರೆ, ನನ್ನ ಮನಸ್ಸು ಬೇರೆ ಕಡೆ ಹರಿಬಾರ್ದು, ಸದಾ ಕಾಲ ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಮನಸ್ಸು ಏನ್ಗಿರ್ಬೇಕು, ಪರಮಾತ್ಮನ ನಾಮಸ್ಮರಣೆ ಇರ್ಬೇಕು. ಅದಕ್ಕೇನೆ ಮಂತ್ರಗಳನ್ನ ಕೊಟ್ಟರು. ಹುಟ್ಟಿದಾಗ ಮಗುವಿಗೆ ಹೆಸರಿಡೋದು ಓಂ ನಮ ಶಿವಾಯ ಅಂತಾನೆ. ಆಮೇಲೆ ನಾವು ಬೇರೆ ಬೇರೆ ಹೆಸರು ಕರ್ಕೋತೀವಿ, ನಮಗ್ ಬೇಕಾಗಿರೋ ಹೆಸರು ಕರ್ಕೋತೀವಿ. ಎಲ್ಲ ಹೇಳೋದು ಎಲ್ಲ ಅಂದ್ರೆ ನಮ್ಮ ಶರಣ ತತ್ವದಲ್ಲಿ ಬರತಕ್ಕಂಥವ್ರೆಲ್ಲರೂ ಕೂಡ ಹುಟ್ಟಿದ ಮಗುವಿಗೆ ನಾಮಕರಣ ಮಾಡ್ಬೇಕಂತಾರಲ್ಲ, ಓಂ ನಮ ಶಿವಾಯನೇ ಇದ್ರ ಹೆಸರು. ಯಾಕಂದ್ರೆ ನಾನು ಅದರಿಂದಲೇ ಬಂದಿರುವಂಥದ್ದು. ಅದಕ್ಕೆ ಹಿನ್ನೆಲೆ ಹೇಳ್ಬೇಕಂತ ಹೇಳಿದ್ರೆ, ಅಲ್ಲಿ ಓಂಕಾರ ಏನು ಪ್ರಾರಂಭ ಆಯ್ತಲ್ಲ, ಓಂಕಾರ ಪ್ರಾರಂಭ ಆಗಿದ್ದು ಅಲ್ಲಿ ಓಂ ಅಂತ, ಅದೇ ನಾದ ಬಿಂದು ಕಳೆ, ಚಿನ್ನಾದ ಚಿತ್ಬಿಂದು ಚಿತ್ಕಳೆ ಆಯ್ತು. ಚಿನ್ನಾದವೇ ಬಕಾರ, ಚಿತ್ಬಿಂದುವೇ ಸಕಾರ, ಆಮೇಲೆ ಚಿತ್ಕಳೆಯೇ ವಕಾರ ಅಂತ ಹೇಳಿದ್ರು. ಅದರಿಂದ ಬಂದದ್ದು ನಾದ ಬಿಂದು ಕಳೆಯಿಂದ ಬಂದದ್ದು ಅಕಾರ ಉಕಾರ ಮಕಾರ, ಅಕಾರ ಉಕಾರ ಮಕಾರದಿಂದ ಬಂದದ್ದು ಓಂಕಾರ, ಪ್ರಪ್ರಥಮವಾಗಿ ಬಂದದ್ದು ಓಂಕಾರ. ಅದಕ್ಕೆ ಕೆಲವರು ಹೇಳ್ತಾರೆ, ಈಗ ಓಂ ಹೇಳ್ಬಾರ್ದು ಶ್ರೀ ಗುರು ಬಸವಲಿಂಗಾಯ ನಮಃ ಅಂದ್ರೆ, ನನ್ನ ದೃಷ್ಟಿಯಲ್ಲಿ ಹೇಳೋದು, ಓಂಕಾರ ಇಲ್ಲದೆ ಯಾವ ಪಠಣವೂ ಕೂಡ ಮಂತ್ರ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ದೃಷ್ಟಿಯಲ್ಲಿ ಅಂತ ಅನ್ಸೋದು. ಅಂದ್ರೆ ಏನು, ಇದರಲ್ಲಿ ಇದೆ, ಹಳೆ ತಾಡೋಲಲ್ಲಿ ಇದೆ ಅಂತ ಹೇಳ್ತಾರೆ, ಬಟ್ ನನ್ಗಂತ ಅನ್ಸಲ್ಲ. ಓಂ ಇಲ್ದಲೆ ಯಾಕಂದ್ರೆ ಪ್ರಾರಂಭ ಆಗಿದ್ದೆ ಓಂಕಾರ, ಅದನ್ನ ಬಿಟ್ಟು ನಾವ್ ಹೆಂಗ್ ಹೇಳಕ್ ಬರ್ತೈತೆ ಅಂತ ನನ್ನ ದೃಷ್ಟಿಯಲ್ಲಿ. ಯಾಕಂದ್ರೆ ಓಂಕಾರದಿಂದ ಅತ್ತತ್ತ ನೀನೇ ಬಸವಣ್ಣ ಅಂತ ಹೇಳಿದಾಗ ನನಗ್ ಗೊತ್ತೇ ಇಲ್ಲಲ್ಲ, ಬಸವಣ್ಣನೇ ಗೊತ್ತಿಲ್ಲ, ಓಂಕಾರ ಏನು ಅಂತಾನೂ ಗೊತ್ತಿಲ್ಲ, ಓಂಕಾರದಿಂದ ಅತ್ತತ್ತ ಅಂತ ನನ್ಗೇನ್ ಗೊತ್ತಾಗತ್ತೆ. ಅದಕ್ಕೆ ಓಂಕಾರ, ನನ್ನ ದೃಷ್ಟಿಯಲ್ಲಿ ಓಂಕಾರ ಇಲ್ಲದೆ ಯಾವ ಮಂತ್ರವನ್ನು ಪಠಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದಿಷ್ಟ ಆಯ್ತಾ. ಇದಿಷ್ಟು ಬಂದ್ವಲ್ಲ, ಅಲ್ಲಿ ಓಂಕಾರ ಅಂದಿದ ತಕ್ಷಣ ಅದೇನಾಗುತ್ತೆ, ಅದು ಶಿವತತ್ವ. ಆ ಶಿವ ಒಬ್ಬನೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಶಕ್ತಿಗಳ ಉದ್ಭವ ಅದು. ಅದಕ್ಕೆ ನಮ ಶಿವಾಯ ಅಂದ್ರೆ ನಕಾರ ಮಕಾರ ಶಿಕಾರ ವಾಕಾರ ಯಕಾರ. ಅದು ನಕಾರವೇ ಪೃಥ್ವಿ, ಅಪ್ಪು ತೇಜ ವಾಯು ಆಕಾಶ ಬಂತು. ಇಂದ್ರೆ ಓಂ ನಮ ಶಿವಾಯ ಶಕ್ತಿ ಸಂಪುಟ ಅಂತ ಹೇಳಿದ್ರೆ ಓಂ ನಮ ಶಿವಾಯ ಅಂತ. ಹಾಗಾಗಿ ಈ ಸೃಷ್ಟಿ ಎಲ್ಲವೂ ಕೂಡ ಆ ಒಂದು ಅದರಿಂದ 6 ತತ್ವಗಳಿಂದನೇ ಎಲ್ಲ ಆವಿರ್ಭಾವ ಆಗಿರ್ತಕ್ಕಂಥದ್ದು. ಒಂದೊಂದ್ರಲ್ಲೂ ಒಂದೊಂದು ಎಲ್ಲ ಕ್ರಿಯೆಗಳೆಲ್ಲ ಇದಾವೆ. ಕರ್ಮೇಂದ್ರಿಯಗಳು, ವಿಷೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ವಾಯುಂದ್ರಿಯಗಳು, ಅಂತಃಕರಣಗಳು, ಇವೆಲ್ಲ ಇದ್ರೆ ನನ್ನ ಒಳಗಡೆ ಎಲ್ಲ ಬೇರೆ ಬೇರೆ ಸಿಸ್ಟಮ್ಸ್ ಹೆಂಗಿದೆಯವಲ್ಲ, ಇವೆಲ್ಲ ಇದ್ದಾಗ ನಾನು ಈ ಜಗತ್ತಿನ ಜೊತೆಗೆ ವ್ಯವಹರಿಸೋದಿರ್ಬೋದು, ಅದ್ರ ಜೊತೆ ಒಡನಾಟ ಮಾಡೋದಿರ್ಬೋದು, ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ.
ಅಂತ ಹೇಳಿ. ಹೀಗೆ ಒಂದೊಂದನ್ನು ಕೂಡ ಒಂದೊಂದು ವಿಚಾರವನ್ನು ಕೂಡ ಆ ಗುರುವಿನಿಂದನೇ ಬಂದದ್ದು ಲಿಂಗ. ಗುರು ಕೊಡ್ತಾರಲ್ಲ, ಕಾರುಣ್ಯ ಮಾಡಿ ಕೊಡ್ತಾರೆ, ಅದರಿಂದ ಬಂದದ್ದೇ ಜಂಗಮ. ಇದರಿಂದ ಬಂದದ್ದು ಅಂದ್ರೆ ಆ ನಿರಾಕಾರದಿಂದ ಆತ್ಮ, ಆತ್ಮದಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು, ಅಪ್ಪುವಿಂದ ಪೃಥ್ವಿ. ಇದೆಲ್ಲ ಹೆಂಗ್ ಬರುತ್ತೆ ಅಂದ್ರೆ ಆ ಪ್ರವೃತ್ತಿ ಮಾರ್ಗದಲ್ಲಿ ಒಂದಿದ್ದು ಎರಡಾಗತ್ತೆ. ನೀವು ಆ ಆತ್ಮ ಪರಿಪೂರ್ಣ ಚೈತನ್ಯ ಅದು. ಆಮೇಲೆ ಅಲ್ಲಿಂದ ಬಂದಾಗ ನಿಮ್ಗೆ ಏನಾಗುತ್ತೆ, ಆತ್ಮದಿಂದ ಆಕಾಶ ಬಂತು, ಆಕಾಶದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಶಬ್ದ. ವಾಯು ತತ್ವಕ್ಕೆ ಬಂದ್ರೆ ಶಬ್ದ ಸ್ಪರ್ಶ ಬಂತು, ಅಗ್ನಿ ತತ್ವ ಬಂದ್ರೆ ಶಬ್ದ ಸ್ಪರ್ಶ ರೂಪ ಬಂತು, ಅಪ್ಪ ತತ್ವ ಬಂದ್ರೆ ಶಬ್ದ ಸ್ಪರ್ಶ ರೂಪ ರಸ, ಪೃಥ್ವಿಗೆ ಬಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಇದು ಪ್ರವೃತ್ತಿ ಮಾರ್ಗದಲ್ಲಿ ನಾವೀಗಾಗಲೇ ಹುಟ್ಟಿ ಬಂದ್ಬಿಟ್ಟಿದೀವಿ. ನಿವೃತ್ತಿ ಮಾರ್ಗದಲ್ಲಿ ಹೋಗ್ಬೇಕು. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು, ಪೃಥ್ವಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಗಂಧತ್ವವನ್ನು ಕಳ್ಕೊಳ್ಬೇಕು, ಕಾಠಿಣ್ಯತ್ವವನ್ನು ಕಳ್ಕೊಳ್ಬೇಕು. ಅಪ್ಪು ತತ್ವಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಬರೀ ರಸ ಪ್ರಧಾನ ಆಗಿರುತ್ತೆ, ಗಂಧ ಇರೋದಿಲ್ಲ ಅಲ್ಲಿ. ಅಗ್ನಿ ತತ್ವಕ್ಕೆ ಹೋಗ್ತೀರಾ ಅಂದ್ರೆ ರಸ ಗಂಧ ಎರಡೂ ಇಲ್ಲ, ಅಲ್ಲಿರತಕ್ಕಂಥದ್ದು ಅಲ್ಲಿ ಶಬ್ದ ಸ್ಪರ್ಶ ರೂಪ ಆಯ್ತು ಅಷ್ಟೇ. ಅಲ್ಲಿ ವಾಯು ತತ್ವಕ್ಕೆ ಹೋದ್ರೆ ಬರೀ ಸ್ಪರ್ಶ ಬಿಕ್ಕಿದ್ದಿಲ್ಲ. ಅಲ್ಲಿ ಆಕಾಶ ತತ್ವ ಅಂದ್ರೆ ಎಲ್ಲವೂ ಕೂಡ ಪಂಚೀಕರಣದಲ್ಲಿ ನೋಡಿದಾಗ ಅವೆಲ್ಲವೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಇಲ್ಲ ಅಂತಲ್ಲ, ಇರುತ್ತೆ, ಆದ್ರೆ ಪ್ರಮುಖವಾಗಿ ಕೆಲಸ ಮಾಡುವಂತದ್ದು ಇದು. ಹೀಗೆ ಪ್ರವೃತ್ತಿ ಮಾರ್ಗದಲ್ಲಿ ನಾನು ಮೇಲಿಂದ ಕೆಳಗಡೆ ಬಂದಿದ್ದೇನೆ, ನಿವೃತ್ತಿ ಮಾರ್ಗವಾಗಿ ಈ ರೀತಿ ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ ಅಷ್ಟ ಆವರಣಗಳನ್ನ ಅಂಗವನ್ನಾಗಿ ಮಾಡ್ಕೊಳ್ಬೇಕು. ಅಂಗವನ್ನಾಗಿ ಮಾಡ್ಕೊಂಡು ಸಾಧನೆಗೆ ಅಂತ ಪಂಚ ಆಚಾರಗಳನ್ನ ಸಾಧನೆಗೆ ತೊಡಗಿಸ್ಕೊಂಡಾಗ ಅದು ಯಾವ ರೀತಿ ಮಾಡ್ಬೇಕಂತ. ಈಗ ಇದು ಕ್ರಿಯೆ ಆಯ್ತ್ರಿ, ಅಷ್ಟ ಅಂಗ ಅಂತ ಹೇಳಿದಾಗ ಕ್ರಿಯೆ ಆಯ್ತು, ಆಚರಣೆಗೆ ಬೇಕಲ್ಲ, ಅದಕ್ಕೆ ಪಂಚ ಆಚಾರಗಳನ್ನ ನಾನು ಸರಿಯಾಗಿ ತಿಳ್ಕೊಂಡು ಇದ್ರ ಜೊತೆ ಮಾಡಿದಾಗ ಮಾತ್ರ ಪರಿಪೂರ್ಣತ್ವದ ನಿಲುವಿನಲ್ಲಿ ನಾನು ಶರಣರು ಏನ್ ಹೇಳಿದ್ದಾರೆ ಆ ನಿಲುವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸಾಧನಾ ಹಂತದಲ್ಲಿ ಮುನ್ನಡೆದು ನಾನು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಒಂದು. ಹೀಗೆ ಈ ಪ್ರಪ್ರಥಮವಾಗಿ ಏನ್ ಮಾಡ್ತಾರೆ ಅಂದ್ರೆ ಅಷ್ಟ ಆವರಣಗಳು ಅಂದ್ರೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರ ಮತ್ತೆ ಗುರು ಅಂತ ಚಾಲು ಮಾಡ್ಬಿಡ್ತಾರೆ. ಅಷ್ಟ ಆವರಣಗಳಂದ್ರೆ ಏನೇನು ಹೇಳ್ಬೇಕಲ್ಲ, ಅಷ್ಟ ಆವರಣಗಳು ಏನೇನು ಯಾವ್ಯಾವ್ದಕ್ಕೆ ಅನ್ವಯ ಆಗತ್ತೆ ಅನ್ನೋದನ್ನೆಲ್ಲಾನು ಕೂಡ ಒಂದೊಂದು ವಚನದಲ್ಲಿ ಒಂದೊಂದು ವಿಚಾರದಲ್ಲಿ ಮಾಡೋದಕ್ಕೆ ಇದೆ ಇಲ್ಲಿ. ಅದಕ್ಕಲ್ಲೇ ಹೇಳ್ತೇನೆ ನಾನು. ಈಗ ಪ್ರಪ್ರಥಮವಾಗಿ ಗುರು ಅಂತ ಹೇಳಿದ್ರಲ್ಲ, ಗುರುವಿನ ಬಗ್ಗೆ ತಿಳ್ಕೊಳ್ಬೇಕು. ಗುರು ಅಂದ್ರೆ ಯಾರು, ಗುರುವಿಗೆ ಪರಿಭಾಷೆ ಏನು, ಗುರುವಿಗೆ ಮಹತ್ವ, ಯಾರು ಗುರು ಆಗ್ಬೇಕು, ಎಂತ ಗುರುನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಆ ಗುರುವಿನಿಂದ ನಾವೇನ್ ಪಡ್ಕೊಳ್ಬೇಕು, ನನ್ನ ಮತ್ತೆ ಗುರು ಶಿಷ್ಯ ಸಂಬಂಧ ಹೇಗಿರ್ಬೇಕು, ಈ ರೀತಿಯ ಪ್ರಶ್ನೆಗಳು ಇದರಲ್ಲಿ ಬರುತ್ತೆ. ಆಯ್ತಾ. ಇದಿಷ್ಟು ಪ್ರಾರಂಭದಲ್ಲಿ ಇದಕ್ಕೆ ಒಂದು ಇನ್ನು ಅದಕ್ಕೆ ವಿಷಯ ಪ್ರವೇಶ ಮಾಡಿ ಗುರುವಿಗೆ ಪೂರಕವಾಗಿರ್ತಕ್ಕಂಥ ವಿಚಾರವನ್ನ ನಾವೆಲ್ಲರೂ ಕೂಡ ಚಿಂತನೆ ಮಾಡ್ಬೇಕು. ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕಂದ್ರೆ ಏನ್ ನಿಮ್ಗೆ ಪುಸ್ತಕ ಕೊಟ್ಟಿದಾರಲ್ಲ, ಲಿಂಗಾಯತ ಧರ್ಮ ಮತ್ತು ದರ್ಶನ, ಅದರ ಪೇಜು ಪುಟ 169 ತೆಗಿರಿ. ಅದ್ರಲ್ಲೂ ಕನ್ನಡದಲ್ಲೂ ಅಷ್ಟೇ ಇದೆ ಅಂತ ಅನ್ಸುತ್ತೆ ನನಗೆ, ನೋಡ್ರಿ. ಕನ್ನಡದಲ್ಲಿ ಇದು ಕನ್ನಡನ ಇಂಗ್ಲಿಷ್ ಅಮ್ಮ? 169 ತೆಗಿರಿ. ಸಿಕ್ತಾ? ಏನಿದೆ? ಏನ್ ಬೇಡ ಏನು ಕಷಾಯ? ಚೇಂಜ್ ಐತ್ರಿ? ಅದನ್ನ ಗುರು ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ನೋಡ್ರಿ. ಗುರು ಬಗ್ಗೆ ಅರೆ ಸ್ವಾಮಿ ಏನೇನು ಹಾಕಿದ್ರೆ ಏನೇನು ಹಾಕಿದ ಅಷ್ಟೇ ನಿಂಬೆ ಹಾಕಿದೆ, ಜೀರಿಗೆ